ಹೌದು, ಅಷ್ಟು ಮಾತ್ರವೇ ಅಲ್ಲ, ನಿನ್ನ ಪ್ರಾಣ ಉಳಿಯಬೇಕಾದರೆ ಈ ಪಿಶಾಚದ ಮೊರೆಯನ್ನು ತೋರಿಸದೆ ಎಲ್ಲಾದರೂ ಹಾಗೆ ಹೋಗಬೇಕು ತಿಳಿಯಿತು. ನೀತಿ ಭ್ರಷ್ಟ ಆಯಾಸದಿಂದ ಬಿದ್ದಿದ್ದಾಗ ನಿನ್ನನ್ನು ಉಪಚರಿಸಿದೇನು ನಿನ್ನ ಪ್ರತಿಪಕಾರ? ಎಲೆ ರಾಕ್ಷಸಿ, ನೀನು ನಿನ್ನ ನಿಜ ರೂಪ ಮರೆ ಮಾಡಿ ಮಾಯಾ ರೂಪದಿಂದ ನನ್ನನ್ನು ಮೋಸಗೊಳಿಸಿದೆಯಲ್ಲವೇ? ನಾನು ಸೌಮ್ಯ ರೂಪದಲ್ಲಿ ಬಂದು ಉಪಚರಿಸಿದ್ದರೆ, ಈ ರೂಪದಿಂದಲೇ ಬಂದು ನಿನ್ನ ಉಪಚರಿಸಿದ್ದರೆ ಆಯಾಸದಿಂದ ನಿನ್ನ ಸಭೆ ನನ್ನನ್ನು ನೋಡಿ ಪ್ರಾಣ ಬಿಡುತ್ತಿದ್ದೇವೆ ವಿವೇಕಿ. ಈಗಲಾದ ಒಳ್ಳೆಯ ಮಾತನ್ನು ಕೇಳು. ನನ್ನನ್ನು ಪತ್ನಿಯಾಗಿ ಸ್ವೀಕರಿಸಿ ಬಾನು ನೋಡಿ. ನನಗೂ ನನ್ನ ಮಕ್ಕಳಿಗೂ ಅನ್ನ ವಸ್ತುವನ್ನು ಕಾಪಾಡಿಯೋ ಅಥವಾ ಓತೋಪಸ್ನಾರ ವಚನ ಇಲ್ಲವೋ? ನಿನಗೆ ಮಕ್ಕಳು ಬೇರೆ ಇರುವರೆ? ಇರುವರು, ನೂರಾರು ಮಕ್ಕಳಿರುವರು. ನನ್ನ ಪತಿಯಿಂದ ತ್ಯಜಿಸಿ ಗಂಧರ್ವನಾಗಿರುವರು. ನೀನೇ ನನ್ನ ಪತಿ ಬಾನು. ದುರಾಚಾರಿ, ಸಾಕು ನಿನ್ನ ಕಥೆಯನ್ನು ಕೇಳಿದ್ರೆ ದೂರ ಮಾಡರಿ. ಬೇಡ ಬೇಡ ನೋಡು, ಈಗ ನನ್ನನ್ನು ತಿರಸ್ಕರಿಸಬೇಡ. ನನ್ನನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸು. ನನ್ನನಲ್ಲಿ ಸುಖವಾಗಿ ಮಾಡಿ ಬಾ. ಇಲ್ಲವಾದರೆ ಅನರ್ಥವಾದಿತ್ತು. ನಿನ್ನನ್ನು ತಿರಸ್ಕರಿಸಿದ್ರೆ ನನ್ನನ್ನು ಏನು ಮಾಡುವಳು? ಏನು ಮಾಡುವುದು ಹೀಗೆ ಕೇಳಲಿ. ನೀನು ನನ್ನನ್ನು ವರ್ಷವುದನ್ನು ಹೇಳಿ ನೋಡು, ಆಗ ನಿನ್ನ ಗತಿ ಏನಾಗುವುದು ತೋರಿಸಿ. ಹಾಗಾದರೆ ಈ ವೀರಪಾರ್ಥನು ನಿನ್ನ ಬೆದರಿಕೆಗೆ ಬೆದರಿ ನಿನ್ನ ಬೆದರಿಕೆಗೆ ಬೆದರಿ ನಿನ್ನ ಇಷ್ಟದಂತೆ ನಡೆದುಕೊಳ್ಳುವನೆಂದು ತಿಳಿದೆಯೋ? ಇಲ್ಲ, ಖಂಡಿತವಾಗಿ ವಿವರಿಸುವುದಿಲ್ಲ. ಖಂಡಿತವಾಗಿ ವಿವರಿಸುವುದಿಲ್ಲ. ಇಲ್ಲ, ಇಲ್ಲವೇ ಇಲ್ಲ. ಅವನಿಗೆ ಬಾಯಿ ಮುಚ್ಚಿಕೊಂಡು ಹೊರಡು. ಅಗಾಧ ಯುದ್ಧಕ್ಕೆ ಸಿದ್ಧರಾಗು.
ಸೋತು ಬಿದ್ದುಕೊಂಡು ಈಗಲೂ ಇವರನ್ನು ಉಪಚರಿಸುವುದು. ಇಲ್ಲೋ ಪಾರ್ಥ, ಹೇಳು, ಈಗ ನನ್ನ ಮಾತನ್ನು ಕೇಳು. ನನ್ನನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸು, ನನ್ನನ್ನು ಸುಖವಾಗಿ ಬಾಳು. ಇಲ್ಲ ಹೋದರೆ ಈ ಬಂಡಾಕರ ಎತ್ತಾಕಿ ನಿನ್ನ ಧ್ವಂಸ ಮಾಡಿಬಿಡೋದು. ಏನು ಭ್ರಷ್ಟ ಏನಂತೆ ಪ್ರಾಣಭಯವನ್ನು ತೋರಿಸುವ. ಈಗ ನೋಡು ನಿನ್ನ ಪ್ರಾಣ ಉಳಿಯುವುದೇನೋ ಮೂರ್ಖ. ಸಿದ್ಧರಾಗೋ. ನೀತಿ ಭ್ರಷ್ಟ, ವಚನ ಭ್ರಷ್ಟ, ನೀನು ಎಲ್ಲಿವಾದರೂ ತಾನೇ ಬಿಡುವುದಿಲ್ಲ. ಈಗಲಾದರೂ ನನ್ನ ಮಾತನ್ನು ಕೇಳಿ ಪ್ರಾಣ ಉಳಿಸಿಕೊ. ಇಲ್ಲವೋ, ಏನು ಮಾಡಿದರೂ ನಿನ್ನ ಇಷ್ಟದಂತೆ ನಾನು ನಡೆಯುತ್ತಕ್ಕವನಲ್ಲ. ಖಂಡಿತವಾಗಿ ವರ್ಷವುದಿಲ್ಲವ? ಇಲ್ಲ, ಖಂಡಿತವಾಗಿ ನನ್ನನ್ನು ವರ್ಷವುದಿಲ್ಲವ? ಏನೇ ಈಗ ಈಗ ವಚನ ಭ್ರಷ್ಟ, ನೀತಿ ಭ್ರಷ್ಟ, ಕೋಟ ಹೇಳೋದಕ್ಕೆ ಈಗಲಾದರೂ ನನ್ನನ್ನು ಒರೆಸು. ಇಲ್ಲವಾದರೆ ನಿನ್ನ ಅಂಗಗಳು ಕೆಲವರು ಮುಳ್ಳನ್ನು ತಂದು ಚುಚ್ಚುವುದು, ನಿನ್ನನ್ನು ಉಪಚರಿಸಿ ಸಂತೋಷಪಡಿಸುವುದು. ಇಲ್ಲವಾದರೆ ನಿನ್ನ ಅಂಗಗಳು ಕೆಲವರು ಮುಳ್ಳನ್ನು ತಂದು ಚುಚ್ಚುವುದು. ಏನು ಹೇಳುವುದು? ಕಣ್ಣು, ಚುಚ್ಚಬೇಡ, ಮೂಗು, ನಾಲಿಗೆ ಎಲ್ಲ ಕುಚ್ಚುಚ್ಚೋದು. ಏನು ಹೇಳುವುದು? ಮುಳ್ಳುಗಳನ್ನು ಚುಚ್ಚಬೇಡ, ನಿನ್ನ ಇಷ್ಟದಂತೆ ನಡೆದುಕೊಳ್ಳಬೇಕು. ನನ್ನ ಕಟ್ಟುಗಳನ್ನು ಬಿಚ್ಚಿಬಿಡು. ಖಂಡಿತವಾಗಿ ನನ್ನ ಉಳಿಸುವೆಯಾ? ಒಂದು ನಿಬಂಧನೆಯಿಂದ ಆವರಿಸುವೆನು. ಏನು ನಿಬಂಧನೆ? ನೀನು ಸುಂದರಾಂಗಿ ಆಗಿದ್ದಾಗ ನೀನು ನನ್ನನ್ನು ಒರೆಸಿದ್ದು ನಿಜ. ನೀನು ಅದೇ ರೂಪದಿಂದ ಇರುವುದಾದರೆ ನಾನು ಏನು ನಿನ್ನ ನಿಬಂಧನೆ? ಮೊದಲಾಗಿ ಮಾತ್ರ ಹೇಳಬಾರದಾಗಿತ್ತೆ. ಇದು ನನಗೆ ಅಸಾಧ್ಯವೇ. ನ್ಯಾಯವಾಗಿ ನನ್ನೊಂದು ಸಲಪಟ್ಟೆ ಇಲ್ಲ, ನ್ಯಾಯವಾಗಿ ಸಲಪಟ್ಟೆ ಇಲ್ಲ. ಬಾ ಇಲ್ಲಿ ಬಾ. ಜಗವೇ ಮಾಯ
ಸಿಕ್ಕಳು. ಇವಳಿಂದ ತಪ್ಪಿಸಿ ಹೋಗಲು ಸಾಧ್ಯವೇ ಇಲ್ಲ. ಜನ್ಮಾಂತರ ಕರ್ಮಶೇಷದಿಂದ ಇವಳ ಸಹವಾಸವು ಸಂಧಿಸಿತಲ್ಲ. ಅಯ್ಯೋ ಪರಮಾತ್ಮ, ಅಯ್ಯೋ ಪಾರ್ಥನಿಗೆ ಇಂತಹ ಗತಿ ಬಂತಲ್ಲ. ರಾಜನಾದ ನಾನು ಈ ರಾಕ್ಷಸಿಯನ್ನು ವರಿಸುವುದೆಂದರೆ ಏನು? ಇವಳ ಮಾಯ ರೂಪಿಗೆ ಮಾತನ್ನು ಕೊಟ್ಟು ನಾನು ಕೆಟ್ಟನು. ಎಷ್ಟು ಚಿಂತಿಸಿದರೂ ಫಲವಿಲ್ಲ. ಪರಮಾತ್ಮ ವರಿಸುತ್ತಿದ್ದೇನೆ. ಸ್ವಾಮಿ, ನಾನು ಅಪರಾಧವನ್ನು ಮಾಡಿದರೆ ನನ್ನನ್ನು ಕ್ಷಮಿಸಿ ಸ್ವಾಮಿ. ಇನ್ನು ಮುಂದೆ ಈ ವನದಲ್ಲೇ ಸಂಚಾರವನ್ನು ಮಾಡುತ್ತಾ ಕಾಲವನ್ನು ಕಳೆಯೋಣ ಸ್ವಾಮಿ. ಪರಮಾತ್ಮ, ನಿನ್ನ ದೈವ ಸಂಕಲ್ಪ ಹೇಗಿರ್ಬೋದೋ ನಡಿ ನಡೆ ಪ್ರಿಯೆ, ಹೋಗೋಣ ನಡಿ. ಹಾಗೆ ಆಗಲಿ ಸ್ವಾಮಿ. ಬಾಬಾ ಭಾಮೆ ಪಗಡೆಯ ನೀಡುವೆ ಪರದೊಳಾಡಿ ಬಲು ಹರುಷವಗಳೆಯು. ಬಾಬಾ ಕಾಂತ ಬರುವೆನು ಪಗಡೆಯ ನಾಟವನಾಡುವ ನಾವೀಗ. ಬಾಬಾ ಕಾಂತ ನನ್ನ ಕಾಯೇ ಹಣ್ಣಾಯಿತು, ನೀನೇ ನನಗೆ ಸೋತಂತಾಯಿತು. ನೀವೇ ಗೆದ್ದಿರಲ್ವೇ? ಅಲ್ಲದೆ ಸ್ವಾಮಿ, ನೀವು ಮೊದಲು ನನ್ನ ಸೌಂದರ್ಯವನ್ನು ನೋಡಿ ಗೆದ್ದದರಿಂದಲ್ಲ ಅಲ್ಲವೇ ನಾನು ಈಗ ಈ ಪಗಡೆಯ ಆಟದಲ್ಲಿ ಸೋಲುವಂತಾಯಿತು? ನಾನು ಮೊದಲು ನಿನ್ನ ಸೌಂದರ್ಯಕ್ಕೆ ಸೋತಿದ್ದೇನೆ. ನೀನು ಮಾತ್ರ ಈಗ ನನ್ನನ್ನು ಆಟದಲ್ಲಿ ಗೆದ್ದಿದ್ದರೆ ನಿನ್ನ ಸೌಂದರ್ಯಕ್ಕೂ ಕುಶಲತೆಗೂ ಸೋತಂತಾಗುತ್ತಿತ್ತು. ಆದರೆ ನಿನ್ನ ಸೌಂದರ್ಯಕ್ಕೆ ತಕ್ಕ ಕುಶಲತೆಯು ನಿನ್ನಲ್ಲಿಲ್ಲವೆಂಬುದು ವ್ಯಕ್ತವಾಯಿತು ಪ್ರೀತಮೇ. ಹಾಗೆ ಏನು ನೋಡೋಣ. ಹಾಗಾದರೆ ನಾನು ಮತ್ತೆ ಕಾಯಿಗಳನ್ನು ಬಿಡುವೆನು. ಅದರಲ್ಲಿ ನಿಮ್ಮ ಕುಶಲತೆಯನ್ನು ನಾನು ಪರೀಕ್ಷಿಸುವೆನು ಸ್ವಾಮಿ. ಹಾಗೆ ಆಗಲಿ ಬಾಮೆ, ಮತ್ತೊಮ್ಮೆ ಪ್ರಯತ್ನಿಸೋಣ. ಹಾಗೆ ಆಗಲಿ ಸ್ವಾಮಿ. ನಾಡುವನೀಗ ಬಾಬಾ
ನಕ್ಕಿರಿ? ಏತಕ್ಕೂ ಇಲ್ಲ, ಸುಮ್ಮನೆ ನಕ್ಕೆನು ಪ್ರಿಯತಮೆ. ಸ್ವಾಮಿ, ನೋಡಿದ್ರು ನಿಮ್ಮ ಅಂತರಂಗವನ್ನು ಹೇಗೆ ಮರಮಾಚುತ್ತಿರುವಿರಿ? ಯಾವಳೋ ರಮಣಿಯನ್ನು ನೆನೆಸಿಕೊಂಡು ಹೀಗೆ ನಗುತ್ತಿರುವಿರಿ. ನಿಮ್ಮ ಮನಸ್ಸು ಪಲ್ಲಟವಾಗುತ್ತಿರುವುದು ಅಲ್ಲವೇ ಸ್ವಾಮಿ? ಇಲ್ಲ ಇಲ್ಲ ಪ್ರಿಯತಮೆ, ಹಾಗೇನಿಲ್ಲ ಸ್ವಾಮಿ. ಮತ್ತೆ ಸುಳ್ಳನ್ನು ಹೇಳಿ. ಲೋಕೈಕ ವೀರನೆನಿಸಿದ ಪಾರ್ಥನು ಒಬ್ಬ ಶೂರನೂ ಆದ ಪಾರ್ಥನು ಒಬ್ಬ ನಾರಿಯ ಕೈಗೆ ಸಿಕ್ಕಿ ನಾನಾ ಕಷ್ಟಗಳನ್ನು ಅನುಭವಿಸಿ ನನ್ನನ್ನು ಸ್ಮರಿಸಿದನು. ಆದ್ದರಿಂದ ನಕ್ಕೆನು ಪ್ರಿಯತಮೆ. ಯಾರು ಅಂತ ವೀರನು? ಯಾರು? ಯಾರೆಂದರೆ ಲೋಕೈಕ ವೀರನಾದ ಪಾರ್ಥನು. ನೀನು ಯಾವ ವೀರನು ಪೌರುಷದಿಂದ ಮಾತ್ರಲೇ ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೆ ಜಯವಾಯಿತೆಂದು ನೀನು ಉದ್ಯಾನವನದಲ್ಲಿ ಹೊಗಳಿ ನನ್ನನ್ನು ಅವಹೇಳನ ಮಾಡಿದೆಯೋ ಅಂತಹ ವೀರಾಗ್ರಣಿಯಾದ ಪಾರ್ಥನು. ಏನು ಪಾರ್ಥನು ಹೆಂಗಸಿನ ಕೈಗೆ ಸಿಕ್ಕಿರುವನೆ? ಹೌದು, ಪಾರ್ಥನು ಗಾಂಡೀವಿಯು ಅರ್ಜುನನು ಕಿರೀಟಿಯೂ ಆದ ಲೋಕೈಕ ಒಬ್ಬ ಹೆಂಗಸಿನ ಕೈಗೆ ಸಿಕ್ಕಿ ನಾನಾ ಕಷ್ಟಗಳನ್ನು ಅನುಭವಿಸಿ ತಲೆ ಕೆಳಗಾಗಿ ನನ್ನನ್ನು ಕಂಡರೆ ಸಾಕು ಎಂದು ಈ ಮಾರ್ಗವಾಗಿಯೇ ಓಡಿ ಬರುತ್ತಿರುವನು. ಸ್ವಾಮಿ, ನಿಮ್ಮ ಮನಸ್ಸಿನಲ್ಲಿ ಇರುವುದೇ ಒಂದು, ನನ್ನಲ್ಲಿ ಹೇಳುತ್ತಿರುವುದೇ ಒಂದು. ಯಾವಳೋ ರಮಣಿಯ ವಿಲಾಸವನ್ನು ನೆನೆದು ನಕ್ಕಿದೆ ಅಲ್ಲವೇ ಸ್ವಾಮಿ? ನೀವು ನಿಜಾಂಶವನ್ನು ಹೇಳುತ್ತಿರುವರೋ ಇಲ್ಲವೋ? ನಮ್ಮ ತೃಪ್ತಿಗಾಗಿ ಹೀಗೆ ಸುಳ್ಳನ್ನು ಹೇಳುತ್ತಿರುವಿರಾ? ಇಲ್ಲ, ನಿಜಾಂಶವು ಕ್ಷಿಪ್ರದಲ್ಲಿಯೇ ವ್ಯಕ್ತವಾಗುವುದು. ನನ್ನ ಲೇತಕ್ಕೆ ವಂಚನೆಯನ್ನು ಆಲೋಚಿಸುವೆ ಪ್ರಿಯತಮೆ. ಇಂದ ಮಗಾನಂದವೇ ಸುಂದರ ಮನಸ್ಸಿಗೆ ಮಗಾನಂದವೇ ಸುಂದರ ಮನಸ್ಸಿಗೆ ಕಾಮಿನಿ ಕಂಡ ನವಯೌವನ ಕಾಮಿನಿ ಕಂಡ ನವಯೌವನ ಕೋಮಲ ಸಮೋದ ಸುಖತಾರ ಮನೋಹಾರ ಕೋಮಲ ಸಮೋದ ಸುಖತಾರ ಮನೋಹಾರ ಇಂದ ಮಗಾನಂದವೇ ಸುಂದರ वृंदावनपति सुंदर कारण पम समेत कृष्ण नयकुन पम समेत कृष्ण पम समेत कृष्ण नारायण नारायण
ಗೋಪಿ ಮನೋಹರ ಗೋಕುಲವಾಸ ಗೋಪಿ ಮನೋಹರ ಗೋಕುಲವಾಸ ಬೃಂದಾವನ ಪತಿ ಸುಂದರ ಕಾರಣ ಶ್ರೀ ಕರುಣಾಕರ ಸೂರ್ಯ ಪ್ರಕಾಶ ಬಮ ಸಮೇತ ಕೃಷ್ಣ ನಯ ಗುಣ ಬಮ ಸಮೇತ ಕೃಷ್ಣ ಬಮ ಸಮೇತ ಕೃಷ್ಣ ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸಿದರು. ವಿಜಯ್ ಸೌಭಾಗ್ಯ ಮಸ್ತು. ಕೃಷ್ಣ, ಏನು ಹೀಗೆ ವಿಲಾಸ ವಿನೋದಗಳಲ್ಲಿ ಕುಳಿತು ಬಿಟ್ಟೆಯಲ್ಲ? ಪೂಜ್ಯರೇ, ಏನು ಹಾಗೆ ಹೇಳುತ್ತಿರುವಿರಿ? ಈಗ ನಾನು ಮಾಡಬೇಕಾಗಿರುವ ಕಾರ್ಯವು ತಾನೇ ಏನಿರುವುದು ಪೂಜ್ಯರೇ? ಸರಿ, ಸರ್ವಜ್ಞನಾದ ನಿನಗೆ ತಿಳಿಯದಿರುವ ವಿಚಾರವೂ ತಾನೇ ಏನಿರುವುದು? ಹೆಂಗಸಿನ ಕೈಗೆ ಸಿಕ್ಕಿ ನಾನಾ ಕಷ್ಟಗಳನ್ನು ಅನುಭವಿಸಿ ಸರ್ವಜ್ಞನಾದ ನಿನಗೆ ತಿಳಿಯದಿರುವ ವಿಚಾರವೂ ತಾನೇ ಏನಿರುವುದು? ಆ ಹೆಂಗಸಿನ ಕೈಗೆ ಸಿಕ್ಕಿ ನಾನಾ ಕಷ್ಟಗಳನ್ನು ಅನುಭವಿಸಿ ನಿದ್ರಾಹಾರಗಳಿಲ್ಲದೆ ಶ್ರಮ ಪಡುತ್ತಾ ಸಂಕಟ ಪಡುತ್ತಿರುವ ಆ ಹುಚ್ಚನನ್ನು ಅನುಗ್ರಹಿಸಿ ಕಾಪಾಡಬಾರದೆ? ನಾರಾಯಣ ನಾರಾಯಣ. ಪೂಜ್ಯರು ಹೇಳಿದ್ದನ್ನು ಕೇಳಿದೆಯಾ? ಕೇಳಿದ್ದೇನೆ ಸ್ವಾಮಿ. ನೀವಿನ್ನು ಸಾವಕಾಶ ಮಾಡಬೇಡಿ. ಅವೆಲ್ಲವೂ ನನಗೂ ಆಶ್ಚರ್ಯವಾಗಿರುವುದು. ಪೂಜ್ಯರೇ, ಸತ್ಯಭಾಮಾದೇವಿ, ವಿಚಾರವೇನೆಂದು ತಿಳಿಸಬಾರದೆ? ಸಂಶಯವೇಕೆ? ಕೇಳು. ಆ ಪಾರ್ಥನು ದಂಡಾಕಾರಣ್ಯದಲ್ಲಿ ಒಬ್ಬ ರಾಕ್ಷಸಿಯ ಕೈಗೆ ಸಿಕ್ಕಿ 106 ಮಂದಿ ರಾಕ್ಷಸ ಕಿಶೋರಗಳಿಂದ ಬಂಧಿತನಾಗಿ ನಿದ್ರಾಹಾರಗಳಿಲ್ಲದೆ ಸಂಕಟ ಪಡುತ್ತಾ ದುಃಖದಿಂದ ತಲ್ಲಣಿಸುತ್ತ ತನ್ನ ಪ್ರಾಣ ರಕ್ಷಣೋಪಾಯಗಳನ್ನು ತಿಳಿಯದೆ ತಲ್ಲಣಿಸುತ್ತಿದ್ದದನ್ನು ನಾನೇ ಕಣ್ಣಾರ ಕಂಡೆನು. ಆದ ಕಾರಣ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳಿ ಮೊದಲು ಆ ಪಾರ್ಥನ ಪ್ರಾಣವನ್ನು ರಕ್ಷಿಸುವ ಉಪಾಯವನ್ನು ಮಾಡಬಾರದೆ? ಅಲ್ಲದೆ ಉದಾಸೀನ ಮಾಡಿದರೆ ಅನರ್ಥವೇ ಸಂಭವಿಸಬಹುದು. ನಾರಾಯಣ ನಾರಾಯಣ. ಸ್ವಾಮಿ, ಈಗ ಚೆನ್ನಾಯಿತು. ಪ್ರಿಯ, ಸಾವಕಾಶ ಏಕೆ ಮಾಡುತ್ತಿರುವಿರಿ? ಅರ್ಜುನನ ಪ್ರಾಣವನ್ನು ಉಳಿಸಬಾರದೆ ಸ್ವಾಮಿ? ಭಾಮೆ, ನನ್ನನ್ನು ಪರಿಹಾಸ್ಯ ಮಾಡುವೆಯಾ? ತ್ರಿನೇತ್ರನು ಗೆದ್ದ ಲೋಕೈಕ ವೀರನಾದ ಪಾರ್ಥನು ಒಬ್ಬ ರಕ್ಕಸಿಯ ಕೈಗೆ ಸಿಕ್ಕಿ ನಡೆದೆಂದರೇನು? ಮುಕ್ಕಣ್ಣನನ್ನು ಗೆದ್ದವನು ರಕ್ಕಸಿಯನ್ನು ಗೆಲ್ಲಲಾರನೆ. ಪಾರ್ಥನು ನನ್ನಿಂದ ಸಹಾಯವನ್ನು ಅಪೇಕ್ಷಿಸುವಂತಹ ದುರ್ಬಲನಲ್ಲನೆಂದು ನೀನು ಹೇಳಿರಲಿಲ್ಲವೇ? ಪಾರ್ಥನು ತಾನು ಮಹಾಪರಾಕ್ರಮಶಾಲಿ ಎಂದು ನಾರದರೊಡನೆ ಹೇಳಿದ್ದನ್ನು ಕೇಳಿ ನೀನು ನಿಜವೆಂದು ಹೇಳಿರಲಿಲ್ಲವೇ? ಹೀಗಿರುವಲ್ಲಿ ನಾನು ಪಾರ್ಥನ ಸಹಾಯಕ್ಕೆ ಓಡುವುದೇ ಬಾ. ನಾರಾಯಣ ನಾರಾಯಣ. ಕೃಷ್ಣ, ಈ ಸತಿಪತಿ ವಿಚಿತ್ರ ಸಂಭಾಷಣೆಯಲ್ಲಿ ಆ ಪಾರ್ಥನ ಕಥೆಯು ನೆಟ್ಟಗಾಗುವುದು. ಸತ್ಯಭಾಮಾದೇವಿ, ಶ್ರೀಕೃಷ್ಣ ಪರಮಾತ್ಮನ ಪರಾಕ್ರಮವು ಅಧಿಕವೆಂಬುದನ್ನು ನಂಬಿ ಅರ್ಜುನನ ಸಹಾಯಕ್ಕೆ ಈತನನ್ನು ಕಲಿಸಿಕೊಟ್ಟಲ್ಲದೆ ಆತನು ಈ ಕಷ್ಟದಿಂದ ಪಾರಾಗಲಾರನು. ನೀವು ಅವನ ಆಸೆಯನ್ನೇ ಬಿಡಬೇಕಾಗಿತ್ತು. ಈತನಿಂದಲ್ಲದೆ ಅವನನ್ನು ಕಾಪಾಡಲು ಯಾರಿಂದಲೂ ಸಾಧ್ಯವಿಲ್ಲ. ನಾರಾಯಣ ನಾರಾಯಣ. ಸ್ವಾಮಿ, ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಿ ಪಾರ್ಥನನ್ನು ಕಾಪಾಡಬಾರದೆ? ನಾನು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವುದು ಸ್ವಾಮಿ. ನಾರಾಯಣ ನಾರಾಯಣ. ಹಾಗೆ ಮಾಡು. ಪಾಪ ದೇವಿಯವರು ಬಹಳವಾಗಿ ಬೇಡಿಕೊಳ್ಳುತ್ತಿರುವ, ಬೇಗ ತೊರೆ ಮಾಡು. ಆಗಲಿ. ಪೂಜ್ಯರ ಅಪ್ಪಣೆಯಂತೆ ಗೌರವಿಸಿ ನಾನೀಗ ಪಾರ್ಥನ ಸಹಾಯಕ್ಕೆ ಹೊರಡುವೆನು. ಸ್ವಾಮಿ, ಇನ್ನೊಂದು ಗಾನವನ್ನು ಪಾಡಿ ನಾನು ಆಮೇಲೆ ತೆರಳುತ್ತೇನೆ ಸ್ವಾಮಿ. ಆಗಲಿ. ಬಾರೋ ಬಾಪಿಯ
ಬಾರೇ ಬಾಪ್ರಿಯೇ ಆನಂದದಿ ನಲಿಯುವನ ಬಾರೇ ಬಾಪ್ರಿಯೇ ಬಾನಿನಲ್ಲಿ ಚಂದಮಾಮ ಕೂಡಿ ಬಾಡುವ ಬಾನಿನಲ್ಲಿ ಚಂದಮಾಮ ಕೂಡಿ ಬಾಡುವ ಆನಂದದಿಂದ ಬಂದು ಸುತ್ತಿ ತುಳಿಯುವ ಆನಂದದಿಂದ ಬಂದು ಸುತ್ತಿ ತುಳಿಯುವ ರಾಗದಲ್ಲಿ ಅನುರಾಗದಲ್ಲಿ ನಲಿಯೋಣ ಬಾರೆ ರಾಗದಲ್ಲಿ ಅನುರಾಗದಲ್ಲಿ ನಲಿಯೋಣ ಬಾರೆ ಪ್ರೇಮದ ಸವಿಯೋಣ ಸವಿಯೋಣ ಬಾರೆ ಬಾಪ್ರಿಯೇ ಆನಂದ ಬಾರೆ ಬಾಪ್ರಿಯೇ ತುಂಬಿದ ನವಯೌವನ ಕುಕ್ಕಿ ಬಾಡುವ ತುಂಬಿದ ನವಯೌವನ ಕೂಡಿ ಬಾಡುವ ಸುತ್ತಿ ತುಳಿಯುವ ಆನಂದದಿಂದ ಬಂದು ನಾವು ಸುತ್ತಿ ತುಳಿಯುವ ರಾಗದಲ್ಲಿ ಅನುರಾಗದಲ್ಲಿ ನಲಿಯೋಣ ಬಾರೆ ಪ್ರೇಮದ ಸವಿಯೋಣ ಸವಿಯೋಣ ಬಾರೆ ಬಾಪ್ರಿಯೇ ಆನಂದದಿ ನಲಿಯುವನ ಬಾರೆ ಬಾಪ್ರಿಯೇ ತುಂಬಿದ ನವಯೌವನ ನಿನಗಾಗಿ ಕಾದಿದೆ. ತುಂಬಿದ ನಾನಿನ್ನು ಹೋಗಿ ಬರಲಿ. ಆಗಲಿ ಭಾಮಿ, ನೀವಿನ್ನು ಹೋಗಿ ಬನ್ನಿ. ಆಗಲಿ. ತಾವು ಅರ್ಜುನನಿರುವ ಸ್ಥಳವನ್ನು ಬಲ್ಲಿರಷ್ಟೇ. ಕೃಷ್ಣ, ನಾನೇನು ಬಲ್ಲೆನು? ನಿಮ್ಮ ಗರುಡನಿಗೆ ಚೆನ್ನಾಗಿಯೇ ತಿಳಿದಿರುವುದು ಆ ವಿಚಾರವು. ನಾರಾಯಣ ನಾರಾಯಣ. ಈಗ ಅರ್ಜುನ ವಿಚಾರ ಇವರಿಗೆ ಏತಕ್ಕೆ? ಎಲ್ಲಿರುವನು? ಅದನ್ನು ಕೃಷ್ಣನೇ ಬಲ್ಲವನು. ನಾರಾಯಣ ನಾರಾಯಣ. ಏನು ಕೃಷ್ಣ? ಕೃಷ್ಣ, ಅರ್ಜುನಿಗೆ ಕುಶಲ ಉಂಟು ಮಾಡುವ ಬಗೆ ಹೇಗೆ ಹೇಳಬಾರದು ಕೃಷ್ಣ? ನಾರಾಯಣ ನಾರಾಯಣ. ಅದನ್ನು ಕೃಷ್ಣನೇ ಬಲ್ಲವನು. ಕೃಷ್ಣ ಕೃಷ್ಣ ಮುಂದೆ ಯಾವ ರೀತಿಯನ್ನು ಮಾಡಬೇಕೆಂಬುದು ಆಲೋಚಿಸುತ್ತಿರುವೆಯಾ? ಅದರ ಆಂತರ್ಯವೇನಿರುವುದು ಗುರುಗಳ? ಸ್ವಾಮಿ ನಾರದರೆ, ನಾರಾಯಣ ನಾರಾಯಣ. ಈ ಪುಣ್ಯಾತ್ಮನು ಯಾವಾಗಲೂ ಈಗ ಏನಾದರೂ ಒಂದು ಕಾಟವನ್ನು ಹುಡುಕಿ ಎಲ್ಲರನ್ನು ಕುಡಿಸಿ ಕುಪ್ಪಳಿಸಿ ಮುಕ್ಕರಿಸಿ ಬೀಳುವಂತೆ ಮಾಡಬಲ್ಲರು. ನಾನು ಏನನ್ನೋ ತಿಳಿದವನು. ಸುಮ್ಮನೆ ಸುಮ್ಮನೆ ಕುಳಿತುಕೊಳ್ಬಿಡೋರು. ಏನು ಮಾರಾಯ, ಏನಾದರೂ ಉಪಾಯವನ್ನ ಹೇಳುವುದಿನ್ನೇನು? ಮತ್ತೆ ಕುದುರೆಯಾಗಿ ಹೋಗಿ ಅರ್ಜುನನಿರುವ ಸ್ಥಳದಲ್ಲಿ ಸುಳಿದಾಡುತ್ತಿದ್ದು ಅವನು ಬಂದು ಅದರ ಮೇಲೆ ಹತ್ತಿಕೊಂಡರೆ
ಅವನನ್ನು ಸುರಕ್ಷಿತವಾಗಿ ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗಿ ಅರ್ಜುನನಿರುವ ಆಸ್ಥಾನಕ್ಕೆ ಸುರಕ್ಷಿತವಾಗಿ ಬಿಡುವಂತೆ ನಾನು ಹೇಳಿದೆನೆಂದು ಗರುಡನಿಗೆ ತಿಳಿಸು. ಆಗಬಹುದು. ನಾರಾಯಣ ನಾರಾಯಣ. ಕೃಷ್ಣ, ಗರುಡನಿಗೇನು ಕುದುರೆಯಾಗಿ ಹೋಗುವಂತೆ ಹೇಳಿ ಕಳಿಸಿದೆ. ನೀವು ಮತ್ತೆ ಗಾರುಡಿಗರ ವೇಷದಿಂದ ಹೋದರಲ್ಲವೇ ವಿಷಯವು ವಿನೋದವಾಗುವುದು. ನಾರಾಯಣ ನಾರಾಯಣ. ಆಗಲಿ ಪೂಜ್ಯರೇ, ನಾನು ನಿಜ ಆಗಲಿ ಪೂಜ್ಯರೇ. ಮಕರಂದನು ನಾನು ಮತ್ತೆ ಹಾವಾಡಿಗರ ವೇಷಧಾರಿಗಳಾಗಿ ಹಸ್ತಿನಾವತಿಗೆ ಬರುವೆವು. ನೀವು ಅಷ್ಟರಲ್ಲಿ ಪಾರ್ಥನಿಗಾಗಿ ಆಲೋಚಿಸುತ್ತಿರುವ ಧರ್ಮರಾಯನನ್ನು ಸಂತೈಸುತ್ತೀರಿ. ಅಷ್ಟರಲ್ಲಿ ನಾವು ಬರುವೆವು. ಆಗಬಹುದು. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಶ್ರೀಧರ ಕೇಶವ ನಾರಾಯಣ, ಶ್ರೀಕರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ. ನಾರಾಯಣ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ. ನಾರಾಯಣ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ, ಜನರೆಲ್ಲ ಸೂತ್ರದ ಗೊಂಬೆಗಳಯ್ಯ. ನಾರಾಯಣ ನಾರಾಯಣ. ಜನರೆಲ್ಲ ಸೂತ್ರದ ಗೊಂಬೆಗಳಯ್ಯ, ನೀ ಆಡಿಸಿದಂತೆ ಆಡುವರಯ್ಯ. ನಾರಾಯಣ ನಾರಾಯಣ. ನೀ ಆಡಿಸಿದಂತೆ ಆಡುವರಯ್ಯ, ಆಪತ್ಪಾಂಡವ ನೀನೇ ದೇವ. ನಾರಾಯಣ ನಾರಾಯಣ. ಆಪತ್ಪಾಂಡವ ನೀನೇ ದೇವ. ಶ್ರೀಧರ ಕೇಶವ ನಾರಾಯಣ, ಶ್ರೀಕರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ. ನಾರಾಯಣ ನಾರಾಯಣ ನಾರಾಯಣ. ಕಮಲ ರಮಣ ಪನ್ನಗ ಶಯನ, ದುರಿತ ನಿವಾರಣ ಭಯಾರಣ. ನಾರಾಯಣ ನಾರಾಯಣ. ದುರಿತ ನಿವಾರಣ ಭಯಹರಣ, ಲೋಕಲೋಕದಿ ಪೂಜೆ ಪರೈ. ನಾರಾಯಣ ನಾರಾಯಣ. ಲೋಕಲೋಕದಿ ಪೂಜೆ ಪರಯ್ಯ, ನೀಲಮಯನು ನೀನೇ ದೇವ. ನಾರಾಯಣ ನಾರಾಯಣ. ನೀಲಮಯನು ನೀನೇ ದೇವ. ಶ್ರೀಧರ ಕೇಶವ ನಾರಾಯಣ, ಶ್ರೀಕರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ. ನಾರಾಯಣ ನಾರಾಯಣ. ಬಲು ಪಾಪಿಯನ ಜನ್ಮವೋ, ಬಲು ಪಾಪಿಯನ ಜನ್ಮವೋ, ಬಲು ಪಾಪಿಯನ ಜನ್ಮವೋ. ಬಲು ಪಾಪಿಯನ ಜನ್ಮವೋ, ಬಲು ಪಾಪಿಯನ ಜನ್ಮವೋ, ಬಲು ಪಾಪಿಯನ ಜನ್ಮವೋ, ಪಾಪಿಯನ ಜನ್ಮವೋ. ಪರಮಾತ್ಮ ಪತನಾಗಿ ಓಕೆ ಬರ ಸಾಧಕವಿಲ್ಲದ ಕಾಯ್ದೆಯ ಆಗಿ ಓಕೆ ಬರ
ಒಳಗಾದನೋ ಮೋಸಕ್ಕೆ ಒಳಗಾದನೋ ಮೋಸಕ್ಕೆ ಒಳಗಾದನೋ ಮೋಸಕ್ಕೆ ಒಳಗಾದನೋ ಬಲ್ಪ ನಾ ಜನ್ಮವೋ ಪರಮಾತ್ಮ ರೋದೆ ಪರ ರೋದಿಗಾವಿದೆ ರೋದಾಗೆ ರೋದೆ ಪರ ರೋದಿಗಾವಿದೆ ಕಾಣೆ ಪಾಕೆ ಬರಗಾದೆನೋ ಪಾಕೆ ಬರಗಾದೆನೋ ಪಾಕೆ ಬರಗಾದೆನೋ ಬರಗಾದೆನೋ ರೂಪಕ್ಕೆ ಬರಗಾದನೋ ರೂಪಕ್ಕೆ ಬರಗಾದನೋ ರೂಪಕ್ಕೆ ಬರಗಾದನೋ ನಾ ಜನ್ಮವೋ ಕೃಷ್ಣ ಅಯ್ಯೋ ಪರಮಾತ್ಮ ಇನ್ನೇನು ಗತಿ ನಾನು ಹೇತಕ್ಕೆ ಚಾಂಡಾಲ ರಾಜ್ಯದ ಕೈಗೆ ಸಿಕ್ಕಿದನೋ ಕಾಡನಲ್ಲ ಅವಳ ಮಾಯ ರೂಪಿಗೆ ಬೆರಗಾಗಿ ಅವಳೊಡನೆ ಮಾತನಾಡಿದನೋ ಮೊದಲು ಮಾತನ್ನು ಕೊಟ್ಟು ಕೆಟ್ಟನು ಲೋಕದಲ್ಲಿ ಮಕ್ಕಳಾಗಬೇಕೆಂದು ಜನರು ಎಷ್ಟೋ ವೃದ್ಧಾಚರಣೆಯಲ್ಲಿ ದೇವರಲ್ಲಿ ಮರೆಬಿದ್ದರು ಒಂದೆರಡು ಮಕ್ಕಳಾಗುವುದು ದುರ್ಲಭವಾಗುವುದರಲ್ಲಿ ಈ ಹಾಡು ರಾಕ್ಷಸಿಯ ಹೊಟ್ಟೆಯಲ್ಲಿ ಇನ್ನೊಂದು ಮಂದಿ ಮಕ್ಕಳಿರುವವಲ್ಲ ನನ್ನ ದುಷ್ಕರ್ಮ ಬಲವೋ ಅದೆಂತಹ ದೈವ ಸೃಷ್ಟಿಯೋ ಏನು ಕಥೆಯೋ ನನಗೊಂದು ತಿಳಿಯದು ಬೆಳಗಿನಿಂದ ಸಂಜೆಯವರೆಗೂ ಈ ಹಾಡು ಮಕ್ಕಳು ಆಹಾರಕ್ಕಾಗಿ ನನ್ನನ್ನು ಪೀಡಿಸಿ ಕಾಡಿಸಿ ಚಿತ್ರಹಿಂಸೆ ಮಾಡುವವರ ಅಯ್ಯೋ ನನಗೆ ಪಾರ್ಥನಿಗೆ ಏತಕ್ಕೆ ಇಂತಹ ಗತಿಯನ್ನು ಕೊಟ್ಟೆ ಅದು ಅದು ಬಂದವು ಬಂದವು ಪಿಶಾಚಿಗಳು ಬಂದವು ಇವುಗಳ ಹಿಂಸೆಯನ್ನು ಹೇಗೆ ಸಹಿಸಲಿ ನನ್ನ ಕಷ್ಟವನ್ನು ಯಾರಿಗೆ ಹೇಳಿಕೊಳ್ಳಲಿ ಪರಮಾತ್ಮ ಹರಿಹರ ದೈವಜ್ಞತೆಗೆ ನನ್ನಲ್ಲಿ ಕ್ರೋಧ ಉಂಟಾಯಿತು ನಾನು ಪೂರ್ವ ಜನ್ಮದಲ್ಲಿ ನೆಂತಹ ಕರ್ಮ ಮಾಡಿದ್ದೇನೋ ಈ ಕಷ್ಟವು ಹೇಗೆ ತಪ್ಪುವುದು ನಾನು ಕಾಣಿಲ್ಲ ಎಲೆ ಮಕ್ಕಳಿರ ಸ್ವಲ್ಪ ದೂರ ಹೋಗಿ ನನ್ನನ್ನು ಹೀಗೆ ಬಳಸುತ್ತಾ ಹಿಡಿದರೆ ನಾನು ಏನು ಮಾಡಲಿ ಸ್ವಲ್ಪ ದೂರ ಹೋಗಿರಿ ಅಯ್ಯೋ ನಿಮಗಾಗಿಯೇ ನೀರನ್ನು ತರಲು ಹೊರಟನು ಅಷ್ಟರಲ್ಲಿ ಈ ಮಕ್ಕಳು ನನ್ನನ್ನು ಮುಂದಕ್ಕೆ ಬಿಡದಂತೆ ಬಾಧಿಸುತ್ತಿಲ್ಲ ಆದುದರಿಂದ ಸ್ವಲ್ಪ ದೂರ ಹೋಗಿರಿ ಎಂದನು ನಾನು ದಂಡಿಸಲಿಲ್ಲ ನನ್ನನ್ನು ನಂಬು ನನ್ನನ್ನು ಬಿಡು ಇಲ್ಲ ಬೇಗನೆ ಮಕ್ಕಳಿಗೆ ಆಹಾರ ಒದಗಿಸು ಇಲ್ಲವಾದರೆ ಆಗಲಿ ಆಗಲಿ
ಬಲು ನೊಂದೆ ವದಿಯ ಋತಿ ಮಧುವನದಿ ಬಲು ನೊಂದೆ ದಿನವರೆಂದದಿಯ ಕೈಗೆ ಸಿಕ್ಕಿ ಬಲು ನೊಂದೆ ಕೆಲವು ಈ ದಿನ ನನಗೆ ಬಿಸಿಲಲ್ಲಿ ತಿರುಗಿ ಬಹಳ ಆಸವಾಗಿರುವುದು. ಸ್ವಲ್ಪ ವಿಶ್ರಮಿಸಿಕೊಳ್ಳಲು ಅವಕಾಶವನ್ನು ಕೊಡು. ಈ ದಿನ ನೀನೇ ಈ ಮಕ್ಕಳಿಗೆ ಆಹಾರವನ್ನು ಒದಗಿಸು. ಏನು ನಿನಗೆ ವಿಶ್ರಾಂತಿ ಬರಬೇಕು. ನಾನು ಬೇಟೆಯನ್ನು ಆಹ್ವಾನಿಸಬೇಕು. ನೀನು ಮಲಗಿ ನಿದ್ರಿಸಬೇಕು. ಮಕ್ಕಳಿಗೆ ಮೊದಲು ಆಹಾರ ಒದಗಿಸಿಕೊಡು. ಅಯ್ಯೋ ಅಯ್ಯೋ, ಈ ಮಕ್ಕಳು ಹೀಗೆ ಬಾಧಿಸುತ್ತಾ ಬಳಸುತ್ತಾ ಹಿಡಿದರೆ ನಾನು ಏನು ಮಾಡಲಿ? ಸ್ವಲ್ಪ ನೀವರನ್ನು ನಿನ್ನ ಬಳಿಯಲ್ಲಾದರೂ ಇರಿಸಿಕೋ. ನಾನೇ ಬೇಟೆಯಾಡಿ ಮಾಂಸವನ್ನು ತರುವೆನು. ಅದನ್ನು ನಂಬು. ನಿನ್ನ ಮಾತಿಗೆ ನನಗೆ ನಂಬಿಕೆ ಇಲ್ಲ. ಆಡಿದ ಮಾತು ನಡೀತಕ್ಕಲ್ಲ. ಆಡಿದ ಮಾತು ನಡ್ತಕ್ಕಲ್ಲ. ನನ್ನ ಮಾತಲ್ಲಿ ಹಾಗೆ ಏನು ಮಾಡಲಿ? ನಿಮಗೆ ಇದ್ದ ಸ್ಥಳದಲ್ಲಿ ಆಹಾರವನ್ನು ತಂದುಕೊಡಲು ಸಾಧ್ಯವೇ? ನನ್ನನ್ನು ನಂಬು, ಇದ್ದರೆ ಇದನ್ನು ಪರೀಕ್ಷಿಸು. ಆಗಲಿ, ಈ ಬಾರಿನ ಪರೀಕ್ಷೆಯನ್ನು ನನ್ನನ್ನು ತಪ್ಪಿಸಿಕೊಂಡು ನೀನು ಎಲ್ಲಿ ಹೋದಿರ್ತಾನೆ? ನಿನ್ನನ್ನು 14 ಆದರೂ ನನ್ನನ್ನು ಹುಡುಕಿ ಉಗ್ರವನ್ನು ಪರಮಾತ್ಮ, ಆಗಲಿ. ಈಗ ಸ್ವಲ್ಪ ಅವಕಾಶವಾದರೂ ಕೊಟ್ಟೆ ಅಲ್ಲ, ಅಷ್ಟೇ ಸಾಕು. ಮಕ್ಕಳೆಲ್ಲ ಬನ್ನಿ, ಹೋಗೋಣ. ಜಗದೊಳಿದೆ ತಗೆ
ಉತ್ತಮವಾದದ್ದು ನನಗೆ ಒದಗಿರುವುದು. ಪರಮಾತ್ಮ, ಸಂಕಟಗಳೇ ನನಗೆ ಒದಗಿರುವುದು. ನಾನು ಮಹಾಪಾಪವನ್ನು ಅನುಭವಿಸಿರುವುದು. ಆ ಹಾವಾಡಿಗನು ಅಶ್ವವು ಅಂತರಿಕ್ಷ ಮಾರ್ಗದಲ್ಲಿ ವಾಯುವೇಗಕ್ಕಿಂತಲೂ ಅತಿಶಯವಾಗಿ ಓಡುವುದೆಂದು ಹೇಳಿದ್ದನು. ಅದನ್ನು ಅತಿಶಯೋಕ್ತಿ ಎಂದು ತಿಳಿದು ಅದರ ಮದವನ್ನು ಇಳಿಸಲು ಹತ್ತಿದರೆ ಕೊನೆಗೆ ನನ್ನ ಮದವನ್ನೇ ಇಳಿಸುತ್ತಲ್ಲ. ಪರಮಾತ್ಮ, ನನ್ನ ಪ್ರಾಣವನ್ನಿಟ್ಟು ಪ್ರಯೋಜನವಿಲ್ಲ. ಈಗಲಾದರೂ ಏನು ಮಾಡಲಿ? ಈಗಲಾದರೂ ಆ ದುರ್ಗವು ಬಂದು ಕಾಣಿಸಿಕೊಂಡರೆ ಅದರ ಮೇಲೆ ಹತ್ತಿ ಮತ್ತಲ್ಲಿ ಹೋದರು ಅಥವಾ ನನ್ನನ್ನು ಎಲ್ಲಾದರೂ ಕೆಡಗಿದರೂ ನನಗೆ ಕಾಣವಾದರೂ ಇಲ್ಲ. ಹೇಗಾದರೂ ನನ್ನನ್ನು ಈ ಬಂಧನದಿಂದ ಪಾರು ಮಾಡಬಾರದೆ. ಅದೇ ಕುದುರೆ ಪರಮಾತ್ಮ, ಈಗ ನನ್ನ ಮೇಲೆ ದಯ ಬಂದಿದೆ. ಹತ್ತಿಕೊಂಡು ಹೋಗುವೆನು. ಪರಮಾತ್ಮ, ನೀನು ನನ್ನನ್ನು ಇಲ್ಲಿ ತಂದು ಬಿಟ್ಟಿದ್ದಕ್ಕೆ ತಕ್ಕ ಬಲಗಳನ್ನು ಅನುಭವಿಸಿದನು. ಈಗಲಾದರೂ ನನ್ನನ್ನು ಮತ್ತೆ ಸುರಕ್ಷಿತವಾಗಿ ಹಸ್ತಿನಪುರಕ್ಕೆ ಕರೆದುಕೊಂಡು ಹೋಗಿ ಸುರಕ್ಷಿತವಾಗಿ ಬಿಡು. ಇಲ್ಲವಾದರೆ ಎಲ್ಲಿಯಾದರೂ ಮಧ್ಯ ಸಮುದ್ರದಲ್ಲಿ ಕೆಡಬೇಕು. ಪರಮಾತ್ಮ, ಇದೋ ನನ್ನ ಪ್ರಾಣವನ್ನು ನಿನಗೆ ಅರ್ಪಿಸುವನು. ಏನನ್ನಾದರೂ ಮಾಡು. ವಂಚಕ, ಮೋಸ, ದುರಾತ್ಮ, ಕಡೆಗೋ ನನ್ನಿಂದ ತಪ್ಪಿಸಿಕೊಂಡು ಹೋಗ್ಬಿಟ್ನಲ್ಲ. ಎಲ್ಲವೋ ಧೂರ್ತ, ವಂಚಕ, ದುರಾತ್ಮ, ಇಲ್ಲಿರುವ ಗುರುಕೃಪೇಶ ವಿನ್ಯಾಸ ಹುಡುಕೊಂಡ್ರ ಇಲ್ಲೇ ಹೆಜ್ಜೆ ಕಾಣುವುದು. ಇದೇ ಮಾರ್ಗದಲ್ಲಿ ಹೋಗಿ ನೋಡು. ಅವರ ರಾಜಧಾನಿ ಹಸ್ತಿನಾಪುರಕ್ಕೆ ಹೋಗಿರಬೇಕು. ನಾವೆಲ್ಲರನ್ನು ಹೋಗಿ ಅವರ ಹೇಡಿಯನ್ನು ಹಿಡಿದು ಕುಶಲವರಾದ ಪರಮಾತ್ಮ, ಚೇತ್ರವ ಕಾಣ ಪತನೇನು ಕಾಣ ಸಾಧನೆ ಎನೆ ಚೇತ್ರವ ಕಾಣ ಪತನೇನು ಕಾಣ ಸಾಧನೆ. ಪರಮಾತ್ಮ, ಹರಿವೋದ ತುರುಗಾದಿಂದ ಕಥವೆ ನವದಿ ಪರಮಾತ್ಮ, ಹರಿವೋದ ತುರುಗಾದಿಂದ ಕಥವೆ ನವದಿ ಅನದ ನೋಡಿಗೋ ದಯವ ತೋರೆಯ ದೇವಾ, ದಯವ ತೋರೆಯ ದೇವಾ, ದಯವ ತೋರೆಯ ದೇವಾ, ದಯವ ತೋರೆಯ. ಜನಿಸಿದ ದಿನದಿಂದಲೇ ನಗು ಬಲಿಸ
ಪರಮಾತ್ಮ, ನಾನು ಜನಿಸಿದ ದಿನದಿಂದಲೂ ಕಷ್ಟಗಳನ್ನು ಮನೋವ್ಯತೆಗಳನ್ನು ಅನುಭವಿಸುವುದೇ ನನ್ನ ಹಣೆ ಬರವಾಯ್ತಲ್ಲ ಪರಮಾತ್ಮ. 13 ವರ್ಷಗಳ ಕಾಲ ಅರಣ್ಯವಾಸ ಅಜ್ಞಾತವಾಸಗಳನ್ನು ಮಾಡಿ ಮಹಾಭಾರತ ಯುದ್ಧದಲ್ಲಿ ಅನೇಕ ಗುರು ಬಂಧು ಮಿತ್ರ ಬಾಂಧವರನ್ನು ಕಳೆದುಕೊಂಡಿದ್ದಾಯಿತು. ಇದೆಲ್ಲವೂ ಕ್ಷತ್ರಿಯನ ದಯೋಚಿತ್ತವಾದ ಕರ್ತವ್ಯವಾದ್ದರಿಂದ ಶಾಂತಿಯನ್ನು ಪಡೆದು ಒದಗಿದ ಸಾಮ್ರಾಜ್ಯ ವೈಭವವನ್ನು ಅನುಭವಿಸೋಣವೆಂದರೆ ದೈವಕ್ಕೆ ಅದು ಸಹನೆ ಇಲ್ಲದಂತಾಯ್ತಲ್ಲ ಪರಮಾತ್ಮ. ಕುದುರೆ ಮೇಲೆ ಆಕಾಶ ಮಾರ್ಗದಲ್ಲಿ ಹಾರಿ ಹೋದ ಪಾರ್ಥನ ಗತಿ ಏನಾಗಿತೋ ತಿಳಿಯೋಣ. ಅಂತರಿಕ್ಷ ಮಾರ್ಗದಲ್ಲಿ ಹಾರಿ ಹೋದ ಕುದುರೆಯು ಅವನನ್ನು ಎಲ್ಲಿ ಸಮುದ್ರದಲ್ಲಿ ಕಡಿದಿತ್ತು. ಆ ವೇಗದ ರಭಸದಲ್ಲಿ ಆತನು ಉಸಿರು ಸಿಕ್ಕಿಕೊಂಡು ಎಲ್ಲಿ ಬುದ್ಧಿ ಹೋದನೋ ಅವನ ಗತಿ ಏನಾಯಿತೋ ತಿಳಿಯೋಣ ಪರಮಾತ್ಮ. ಸರ್ವಜ್ಞನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಈ ವಿಚಾರವು ಗೋಚರವಿಲ್ಲದಿರುತ್ತದೆ. ಆತನೇಕೆ ನಮ್ಮ ವಿಷಯದಲ್ಲಿ ನಿರ್ದಯನಾದನೋ ಕಾಣನಲ್ಲ ಪರಮಾತ್ಮ. ಮುಂದೇನು ಮಾಡಲಿ? ಅಣ್ಣ, ಅರ್ಜುನನು ಸಾಮಾನ್ಯನಲ್ಲ. ಎಂತ ಅಶ್ವವನ್ನಾದರೂ ವಶ ಮಾಡಿಕೊಂಡು ಅದರ ಸೊಕ್ಕನ್ನಡಗಿಸಬಲ್ಲನು. ಅಂತರಿಕ್ಷಚಾರ್ಯವಾದವನು ತನ್ನ ಪರಾಕ್ರಮವನ್ನು ತನ್ನ ತಂದೆಯಾದ ದೇವೇಂದ್ರನಿಗೆ ತಿಳಿಸಿ ಸಂತೋಷಪಡಿಸಲು ಸ್ವರ್ಗಕ್ಕೆ ಹೋಗಿರೋ ನಮ್ಮ ಸಂದೇಹವು ನನಗುಂಟಾಗಿರುವುದು. ಸಾದೇವ, ನೀನು ಪ್ರಾಣಿಶಾಸ್ತ್ರ ವಿಚಾರನಾದ್ರಿಂದ ಪಾರ್ಥನ ಕುಶಲ ವಿಚಾರವನ್ನು ತಿಳಿದು ಹೇಳು. ಅಣ್ಣ, ನನ್ನ ಜ್ಯೋತಿಷಾಸ್ತ್ರ ರೀತಿಯಿಂದ ಪಾರ್ಥನ ಒಬ್ಬ ಸ್ತ್ರೀಯ ಕೈ ಸಿಕ್ಕಿ ನಾನಾ ಕಷ್ಟಗಳಿಗೆ ಒಳಗಾಡಿದಲ್ಲದೆ ಕ್ಷಿಪ್ರದಲ್ಲಿಯೇ ಹಿಂದಿರುಗಿ ಬರುವನು. ಅಣ್ಣ, ಸಹದೇವನ ವಚನಗಳು ಸುಳ್ಳಾಗತಕ್ಕದ್ದಲ್ಲ. ಪಾರ್ಥನ ವಿಚಾರದಲ್ಲಿ ನನಗೂ ಸಹ ಕಳವಳಗೊಂಡಿರುವುದು. ಹಾಗಾದರೆ ಪಾರ್ಥನು ಕ್ಷಿಪ್ರದಲ್ಲಿ ಬರುವನೆಂಬ ಸಹದೇವನ ಹೇಳುವನಲ್ಲ, ಅದನ್ನು ಪರೀಕ್ಷಿಸೋಣ. ರಾಜನ ತರಪಿಡಿದಾಗಿಪ ಘೋರ ತಲ್ಪ ರಾಜನ ಘೋರ ತಲ್ಪ ರಾಜನ ತರಪಿಡಿದಾಗಿಪ ಘೋರ ತಲ್ಪ ರಾಜನ ನೀರ ನೀವ ಎಚ್ಚರಿಯ ಬೀಳುವಂತಗಾರುಗೆ ನೀರ ನೀವ ಎಚ್ಚರಿಯ ಬೀಳುವಂತಗಾರುಗೆ ಮಯಗಳಗಾರುಗೆ ಮಾಧವಗಾರುಗೆ ಮಾಯಗಾರಗಾರುಗೆ ಶಿಷ್ಯ ಶಿಷ್ಯ ನಾರಾಯಣ ನಾರಾಯಣ ಸುರಲೋಕ ಸುಖದಾಯಕ ಸುರಲೋಕ ಸುಖದಾಯಕ ದೇವ ಸುರಲೋಕ ಸುಖದಾಯಕ ಸುರಲೋಕ ಸುಖದಾಯಕ ಸರಸಿಜ ಸಮಲೋಚನ ದೇವ ನಾರಾಯಣ ಸರಸಿಜ ಸಮಲೋಚನ ದೇವ ಸುರಲೋಕ ಸುಖದಾಯಕ ದೇವ ಸುರಲೋಕ ಸುಖದಾಯಕ ಸುರಲೋಕ ಸುಖದಾಯಕ ನಾರಾಯಣ ಮಾಸ ಪುನಃ ಪಾಶ
ಸಾಹಸ ಗುಣಪಾಶ ಶ್ರೀರಮಣ ಸುರಲೋಕ ಸುಖದಾಯಕ ದೇವ ಸುರಲೋಕ ಸುಖದಾಯಕ ಸುರಲೋಕ ಸುಖದಾಯಕ ನಾರಾಯಣ ಅಮರಾಜಾಲನುತ ಅಂತರ್ಜನಪಾಲ ನಾರಾಯಣ ನಾರಾಯಣ ಅಮರಾಜಾಲನುತ ಅಂತರ್ಜನಪಾಲ ಶ್ರೀರಮಣ ನಾರಾಯಣ ನಾರಾಯಣ ಜಗದಾಳೀಸುರ ಮಂದಿರ ಸುಂದರ ನಾರಾಯಣ ಜಗದಾಳೀಸುರ ಮಂದಿರ ಸುಂದರ ಗಣಶೀಲ ಚಂದಿರ ಮನ್ನಾಸ ನಾರಾಯಣ ಗಣಶೀಲ ಚಂದಿರ ಮನ್ನಾಸ ಸುರಲೋಕ ಸುಖದಾಯಕ ದೇವ ಸುರಲೋಕ ಸುಖದಾಯಕ ಸುರಲೋಕ ಸುಖದಾಯಕ ನಾರಾಯಣ ನಾರಾಯಣ ಪೂಜ್ಯರಿಗೆ ನಮಸ್ಕರಿಸಬೇಕು. ಮಂಗಳ ಪಾರ್ಥ ನಿನ್ನೂ ಬರಲಿಲ್ಲವೇ? ಇಲ್ಲವಯ್ಯ ಪೂಜ್ಯರೇ. ಎಲೆ ಕಾರಡಿಗರೇ, ಪಾರ್ಥನಿನ್ನೂ ಬರಲಿಲ್ಲ. ನಿಮ್ಮ ಆ ಕುದುರೆಯಿಂದ ಪಾರ್ಥನಿಗೆ ಯಾವ ವಿಪತ್ತು ಒದಗಿರುವುದೋ ಕಾಣೆವು. ನೀವು ಎಂತಹ ಅನರ್ಥವನ್ನು ತಂದಿಟ್ಟಿರಿ ಸ್ವಾಮಿ. ಕುದುರೆಯನ್ನೇರುವ ಪಂಥವನ್ನು ಅವರೇ ಮಾಡಿಕೊಂಡಿದ್ದಲ್ಲಿ ನಾವು ಅವರನ್ನು ಬಲಾತ್ಕರಿಸಲಿಲ್ಲವಲ್ಲ. ಇದರಲ್ಲಿ ನಮ್ಮ ಅಪರಾಧವೇನಿರುವುದು ಮಹಾಸ್ವಾಮಿ? ಅಶ್ವದಿಂದ ಪಾರ್ಥನಿಗೆ ಯಾವ ವಿಪತ್ತು ಒದಗಿರುವುದೋ ಕಾಣೆನಲ್ಲ. ಶಿಷ್ಯ ಮಕರವರ್ಮ, ನಮ್ಮ ಅಶ್ವದಿಂದ ಪಾರ್ಥ ಮಹಾರಾಜರಿಗೆ ವಿಪತ್ತಂತೆ. ಎಂತಹ ವಿಪತ್ತು ನೋಡಿದೆಯಾ? ಅಯ್ಯೋ ಪಾಪ, ಅದೋ ಅಯ್ಯೋ ಪಾಪ, ಬನ್ಯಾದಿಂದಲೇ ಬದಿರಬೇಕು. ಅದೋ ಅದೋ ಪಾರ್ಥನು ಏನು ಪಾರ್ಥನು ಬಂದರೆ? ಪಾರ್ಥ ಹೇಳಿದ್ದು ಮಾತು ನಿಜವಾಗಿತ್ತು, ಭವಿಷ್ಯವಾಗಿತ್ತು. ಜೈ ಪಾರ್ಥ, ನಿನ್ನನ್ನು ನೋಡಿ ನಮ್ಮೆಲ್ಲರಿಗೂ ಅತ್ಯಾನಂದವಾಯಿತು. ಕುಶಲದಿಂದ ಬಂದಿರುವೆ ಅಷ್ಟೇ? ಪೂಜ್ಯರೇ, ತಮ್ಮ ಆಶೀರ್ವಾದದಿಂದ ನಾನು ಕುಶಲದಿಂದ ಬಂದಿರುವೆ. ಪಾರ್ಥ, ನಿನ್ನ ಸಹೋದರರು ದ್ರೌಪದಿ ದೇವಿಯು ನಿನ್ನ ಕುಶಲವನ್ನು ಅರಿಯದೆ ಪ್ರಯಾಗಸ್ಥರಾಯಿದರು. ನಿನ್ನ ವೃತ್ತಾಂತವನ್ನು ಇವರಿಗೆ ಹೇಳಿ ಇವರನ್ನು ಆನಂದಿಸಬಾರದೆ? ನನ್ನ ವೃತ್ತಾಂತವನ್ನು ಇವರಿಗೆ ಹೇಳಿಕೊಂಡರೆ ಬಹಳ ಆನಂದ ಪಟ್ಟಾರು. ಸದ್ಯಕ್ಕೆ ಕುದುರೆಯು ಮಾತು ಬಾರದ ಮೂಗು ಜಂತುವಾದರಿಂದ ನನ್ನ ಮಾನ ಉಳಿಯಿತು. ಅಣ್ಣ, ಸರ್ಪವನ್ನು ಎತ್ತಿದೆಯಾ? ಏನು ಹೀಗಾಯಿತೆ? ನೀನು ಈ ಹುಳುವನ್ನು ಎತ್ತಲಿಲ್ಲವೇ? ಪಾರ್ಥ, ಆ ಸರ್ಪವನ್ನು ಈ ನಿಮ್ಮ ಭೀಮಸೇನನು ಎತ್ತಲಾರದೆ ಅದರ ಹಿಡಿತಕ್ಕೆ ಸಿಕ್ಕಿಕೊಂಡು ಸಂಕಟದಿಂದ ತಲ್ಲಣಿಸುತ್ತಾ ತಲೆ ಕೆಳಗಾದನು. ಆಗ ನಿನ್ನ ತಮ್ಮನಾದ ನಕುಲನು ಅದನ್ನು ಎಡಗೈಯಿಂದ ಎಳೆದು ಎತ್ತಿ ಆಚೆಗೆ ಎಸೆದನು. ನಾರಾಯಣ ನಾರಾಯಣ. ಹೀಗಾಯಿತೆ? ಹೇಗಾದರೂ ನಾವು ಸೋಲಲಿಲ್ಲವಲ್ಲ. ಶಿಷ್ಯ ಗುರುಗಳೇ, 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 ಇವರ ಕೆಳಗೆ ಬಿದ್ದರೆ ಮೀಸೆ ಮಣ್ಣಾಗಲಿಲ್ಲವಲ್ಲ. ಆಹಾ, ಇರಲಿ, ಆಹಾ ಇರಲಿ. ಭೀಮಸೇನ ದೇವರನ್ನು ಸೋತು ನಿಂತಿರುವರು. ಸೋತು ಅರ್ಧ ರಾಜ್ಯವನ್ನು ಕೇಳಿದರು. ಮತ್ತೆ ಆ ನಿಮ್ಮ ನಕುಲ ಮಹಾರಾಜರು ಅದನ್ನು ಗೆದ್ದುಕೊಂಡರು, ಸರ್ಪವನ್ನು ಎತ್ತಿ ಗೆದ್ದುಕೊಂಡರು. ಮಕರವರ್ಮ, ಗುರುಗಳೇ, ಮಕರವರ್ಮ, ಪಾರ್ಥ ಮಹಾರಾಜರು ಕುದುರೆಯನ್ನು ದಣಿಸಿ ತಂದಿರುವರು. ಅವರು ಈ ಪಂಥದಲ್ಲಿ ಗೆದ್ದಿದ್ದರೆ ನಮ್ಮ ಸಮಸ್ತ ಬಿರುದುಗಳನ್ನು ಕೊಡಲೇಬೇಕು. ಗೆದ್ದಿದ್ದರೆ ಏನು ಗುರುಗಳೇ? ಗೆದ್ದಿರಲೇಬೇಕು. ಇವರ ಉಡುಪನ್ನು ನೋಡು, ಎಷ್ಟು ಮಲಿನವಾಗಿರುವುದು. ಇವರ ಮುಖವನ್ನು ನೋಡಿ, ಎಷ್ಟು ಕಷ್ಟಪಟ್ಟಿರುವುದರಲ್ಲಿ ಸಂದೇಹವೇನಿಲ್ಲ ಗುರುಗಳೇ. ಶಿಷ್ಯ, ಶಿಷ್ಯ
ಮಕ್ಕಳ ಅವರ ರಾಜಧಾನಿ ರಸ್ತೆಯ ಅರಮನೆಗೆ ಬಂದಿರುವರು. ಎಲ್ಲಿಯೇ ಆಗಿರುವಾಗ ನಿಮ್ಮ ತಂದೆಯನ್ನು ಹುಡುಕರು ಪಿಶಾಚಿ ಇನ್ನು ಯಾರು ಆತನ ಮೇಲೆ ಈ ಕೋಪ ಮಾಡಿಕೊಂಡು ಬರಲು ಕಾರಣವೇನು? ಪಾರ್ಥನ ಹೆಂಡತಿ ನಾನು. ಏನಿದು ವಿಚಿತ್ರವು? ಪಾರ್ಥನೆಂದರೇನು, ರಾಕ್ಷಸಿ ಎಂದರೇನು ಎಲ್ಲವೂ ಅಸಂಭವವಾಗಿ ಕಾಣುವುದಲ್ಲ. ಅಸಂಭವ ಅಲ್ಲ. ಅರಣ್ಯದಲ್ಲಿ ನನ್ನನ್ನು ಬಲತ್ಕರಿಸಿ ಪೀಡಿಸಿ ನನ್ನನ್ನು ಮದುವೆಯಾಗಿ ಬಂದನು. ಮೋಸ ಮಾಡಿ ಓಡಿ ಬಂದಿರುವರು ಅವನು ತೋರಿಸುವರು. ಆರ್ತರು ಇವಳನ್ನು ಪೀಡಿಸಿ ಬಲಾತ್ಕರಿಸಿ ಮದುವೆ ಆದರಂತೆ. ಈ ಸುಂದರ ಕಾರ್ಯ ಎಂದು ಇದು ಎಷ್ಟು ನಿಜವಿರಬಹುದು? ಸ್ವಾಮಿ ಇವನು ಹುಚ್ಚಿರಬಹುದು. ಏನು ಹಾಜಿಗೆ ಗೊತ್ತಾಗಬಹುದು? ನನಗೆ ಹುಚ್ಚಿಡಿದಬಹುದು. ಭ್ರಷ್ಟ ಛೀ ಭ್ರಷ್ಟ. ಅಮ್ಮ ಪಾರ್ಥ ಮಹಾರಾಜರು ಇಲ್ಲೆಲ್ಲೂ ಕಾಣುತ್ತಿಲ್ಲವಲ್ಲ, ಎಲ್ಲಿರುವವರು? ಅಮ್ಮ ಇವಳ ಮಾತುಗಳು ನನಗೆ ಇನ್ನೂ ಅರ್ಥವಾಗಲಿಲ್ಲ ಅಲ್ಲ. ಈಗ ಹೇಗೆ ನಿಮಗೆ ಅರ್ಥವಾಗುವುದು? ಆ ಪಾತ್ರ ಹೇಳಿಯನ್ನು ಕರೆಸು, ಅವನಿಂದ ಎಲ್ಲವೂ ಅರ್ಥವಾಗುವುದು. ಏನು ಪಾತ್ರವನ್ನು ತೋರಿಸಲು ಅವನನ್ನು ಪರಿಹರಿಸಲು ಸಾಧ್ಯವಿಲ್ಲ. ಒಮ್ಮನ ಬಂದಾದನ್ನು ಹಿಡಿದು ವಾಡು, ಇಲ್ಲವಾದರೆ ಒಂದು ಪುಷ್ಟಿದಲ್ಲಿ ನೀನು ನಾನು ನಿನ್ನ ಪ್ರಕಾಶ ಏನು ಹೇಳಿ ಕೀಚಕನಲ್ಲ. ನಿಲ್ಲಿಸ ನಿನ್ನ ತಲರಟೆಯನ್ನು. ಧರ್ಮರಾಜ ಪಾರ್ಥನನ್ನು ತೋರಿಸುವರು. ನಿಮ್ಮೆಲ್ಲರನ್ನು ಈ ಮುಷ್ಟಿಯಿಂದಲೇ ನಿಮ್ಮನ್ನು ಸಂಹರಿಸುವರು. ಏನು ಹೇಳಿವರು? ಇವಳ ರೀತಿಯನ್ನು ನೋಡಿದರೆ ಪಾರ್ಥನ ವಿಷಯದಲ್ಲಿ ಇವಳಿಗೆ ಮಹಾಕ್ರೋಧವೇ ಇರುವಂತೆ ಕಾಣುವುದಲ್ಲ. ಇವಳ ಆರ್ಭಟವು ಅಳತೆಯು ಮಿತಿಮೀರಿತು. ಈಗ ಏನು ಮಾಡುವುದು? ಆಡುವುದೇನು? ವಾಯುಪುತ್ರನಾದ ಆಂಜನೇಯನು ರಾಕ್ಷನಿಗೆ ಮಾಡಿದ ಶಿಕ್ಷೆಯನ್ನೇ ವಾಯುಪುತ್ರನಾದ ನಾನು ಈ ರಾಕ್ಷಸಿಗೆ ಮಾಡುವೆನು. ಛಾತ್ರಾತ್ಮ ಶೂರ್ಪನಖೆ ಮಾಡಿದ ಶೂರ್ಪನಖೆ ಮಾಡಿದ ಶಿಕ್ಷೆ ಈ ನನಗೆ ಮಾಡುವೆಯೋ? ಇಲ್ಲವಾದರೆ ಲಕ್ಷ್ಮಣನ ಮಾಡಿದ ಶಿಕ್ಷೆ ನಾನು ನಿನಗೆ ಮಾಡುವೆನು. ನೀನು ಶೂರ್ಪನಖೆಗೆ ಮಾಡಿದ ಶಿಕ್ಷೆಯನ್ನು ಮಾಡು. ತಿಕ್ಕಿ ಮುಕ್ಕಿ ಬಿಡುವೆನು. ನಿಮ್ಮನ್ನು ತಿಕ್ಕಿ ಮುಕ್ಕಿ ಬಿಡುವೆನು. ಲೋ, ನಿನಗೆ ಶೂರ್ಪಣಿಗೆ ಆದ ಶಿಕ್ಷೆಗಿಂತಲೂ ತಾಟಕೆಯ ಶಿಕ್ಷೆ ಆಗುವುದು ಉಚಿತವೆಂದು ಕಾಣುವುದು. ಹೇಳಿ ಆದ ಅರ್ಜುನ ತಲೆಪಿಸಿ ಎಲ್ಲಿ ಅಡಗಿರೋ ತೋರಿಸಿರೋ. ಇಲ್ಲವಾದರೆ ಮನ ಬಂದಂತೆ ಆಡುತ್ತಿರುವನು ತೋರಿಸಿರ. ಎಲ್ಲರೂ ಒಳ್ಳೆಯ ಮಾತಿನ ನಿಮ್ಮನ್ನು ಹೇಳಿದ್ರೆ ತೋರ್ಸಲ್ಲ ನೀವು. ಏಯ್ ಮಕ್ಕಳ ಹುಡುಗರಲ್ಲ ಹರ್ಕೊಂಬರ್ಲ ಎಲ್ಲ
ಇಲ್ಲಿ ಬರ್ಲೇ ಇವರೇ ನಿಮ್ ದೊಡ್ಡಪ್ಪ ದೇವರೇ ನೀನ್ ಚಿಕ್ಕಪ್ಪ ಇವ್ರು ಆಗಲ್ಲ ಏನ್ ಎದ್ಕೊಂಬೇಡಿ ಇವು ತೊಡೆ ಮೇಲೆ ಕೂತ ತುಳಿದಾಡ್ರು ಏನ್ ಮಾಡ್ತಾರ ನಾನೇ ನೋಡ್ಬೇಡು ಆಯ್ತಾ ಅಯ್ಯೋ ಆರ್ಯಪುತ್ರ ಈ ರಾಕ್ಷಸಿಯ ಕೈಗೆ ದ್ರೋಹಿ ಸಿಕ್ಕಿದಣ ಬೇರೆ ಆಡಿ ಬರೋಣೆಂದು ಮೋಸ ಮಾಡಿ ಬಂದ್ಬಿಟ್ಟಿದೆಯಲ್ಲ ಭೀಮಸೇನ ಸ್ವಲ್ಪ ಈಕೆಯನ್ನು ಸಮಾಧಾನಪಡಿಸು. ಆಗಲಿ ಪಿಶಾಚಿ ನಿಲ್ಲು. ಈ ಪಾರ್ಥನ ಹೀಗೆ ಆಗ್ರಹದಿಂದ ಕರೆದೊಯ್ಯಲು ಕಾರಣವೇನು? ಈ ಪಾರ್ಥನ್ ಕೇಳು, ಈ ಪಾರ್ಥನ್ ಕೇಳು. ಎಲ್ಲಾರು ಹೋದ್ರು ಎಲ್ಲಾರಲ್ಲ ನೋಡಿ ಹೋದ್ರು. ಅಮ್ಮ ಅರ್ಜುನ ದೇವರು ಮಹಾಪರಾಕ್ರಮಿ ಶಾಲೆಗಳು ನೀನಪ್ಪ ಅವರನ್ನು ಪಂಜಾಬಿ ದೂರು ಹೀಯಾಳಿಸಬೇಡ. ಈಗ ತಾನೇ ಅದ್ಭುತವಾದ ಕುದುರೆಯನ್ನು ಏರಿ ತುಕ್ಕಿಸಿ ತೊಲಗಿಸಿ ತಂದಿರುವವನು. ಹಾಗೂ ಈ ಹೇಳಿ ಪಾರ್ಥನು ಕುದುರೆಯನ್ನು ಸೊಕ್ಕಿಸಿ ಸೊಲಿಸಿ ತಂದವನು. ಹೌದು ತಾಯಿ, ನಾನು ನೋಡಲಿಲ್ಲ. ಅರಣ್ಯದಲ್ಲಿ ಬಿದ್ದು ಸಾಯ್ತಿದ್ದಾಗ ಉಪಚರಿಸಿ ನೀರು ಕೊಡೋರಿರ್ಲಿಲ್ಲ, ಊಟ ಕೊಡೋರಿಲ್ಲ. ಎದೆ ಮೇಲೆ ನೀರು ತೊಟ್ಟಿ ತೊಟ್ಟಿ ಎಬ್ಬಿಸಿದ್ದು ಇವತ್ತಾರು ನನ್ನೇ ಬೇಡ. ನಿನ್ನ ವೃತ್ತಾಂತವನು ಇವರೆಲ್ಲರಿಗೂ ಗೊತ್ತಾಗಲಿ, ಇವ್ರಿಗೂ ಗೊತ್ತಾಗಲಿ. ಹೇಳೋ ಅಲ್ಲ ನೀನೇ ನನ್ನನ್ನು ಆ ವಿಷಯದಲ್ಲಿ ನಾನು ಕೃತಜ್ಞನು. ನಿನ್ನ ಉಪಕಾರವು ನನ್ನ ಮನಸ್ಸಿನಲ್ಲಿರುವರು ತಿಳಿದಂತಾಯಿತು. ಸ್ವಾಮಿ ಚಕ್ರವರ್ತಿ ಮಹಾರಾಣಿಯವರು ಸರ್ವರು ಪಾರ್ಥ ಮಹಾರಾಜರು ಕುದುರೆಯನ್ನು ಗೆದ್ದು ತಂದಂತಹ ಸುದ್ದಿಯನ್ನು ಲಾಲಿಸಿದರಷ್ಟೇ. ಅಮ್ಮ 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 ನಮ್ಮಮ್ಮ ವಿಕ್ರಮ ಪಾರ್ಥ ಮಹಾರಾಜರು ಕುದುರೆಯನ್ನು ಬಳಸಿ ತಂದಿರುವುದು ಸುಳ್ಳು ಎಂದು ಹೇಳುತ್ತಿರುವೆ. ಪಾರ್ಥ ಮಹಾರಾಜರೇ, ತಮ್ಮ ಕುದುರೆಯಿಂದ ಬಿತ್ತರಂತೆ ನಿಜವೇ? ನಾರಾಯಣ ನಾರಾಯಣ. ಪಾರ್ಥ, ಈ ಗಾರುಡಿಗರು ರಾಜ್ಯಭಾಗವನ್ನು ತನಗೆ ರಾಜ್ಯ ಕೊಡುವ ವಿಚಾರವಾಗಿ ಪ್ರಶ್ನೆ ಮಾಡುತ್ತಿರು. ನೀನು ನಿಜಾಂಶವನ್ನು ಸ್ಪಷ್ಟವಾಗಿ ತಿಳಿಸಿ. ನೀನು ಪಂದ್ಯದಲ್ಲಿ ಗೆದ್ದಿರಬೇಕಾದರೆ ಇವರಿಗೆ ಏತಕ್ಕೆ ರಾಜ್ಯವನ್ನು ಕೊಡಬೇಕು? ನಾರಾಯಣ ನಾರಾಯಣ. ಅರ್ಥ ನಾನು ಕುದುರೆಯ ವೇಗವನ್ನು ತಡೆಯಲಾರದೆ ಬಿದ್ದದ್ದು ನಿಜ. ಇದನ್ನು ತಡೆಯಲಾರದೆ ನಾನು ವಶಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದುದರಿಂದ ಈ ಹಾವಾಡಿಗೆ ನಮ್ಮ ನಿಬಂಧನೆಯಂತೆ ರಾಜ್ಯ ಭಾಗವನ್ನು ಕೊಡುವುದೇ ನ್ಯಾಯವು. ಏನು ಪಾರ್ಥ, ಈ ಮಾತನ್ನು ನೀನು ಮೊದಲೇ ಹೇಳಲಿಲ್ಲವಲ್ಲ? ರಾಣಿಯವರು ಈ ಇತರ ಪ್ರಿಯರ ಎದುರಿನಲ್ಲಿ ಮರ್ಯಾದೆ ಉಳಿಸಿಕೊಳ್ಳೋಕೋಸ್ಕರ ಗೆದ್ದನೆಂದ ಮೀಸೆಯನ್ನು ತೀಡುತ್ತಿರುವವರು. ಅಷ್ಟರಲ್ಲಿ ಈ ಆಳು ರಾಕ್ಷಸಿ ಬಂದು ಒಕ್ಕರಿಸಿ ಬಿಟ್ಟಳು. ಏನು ಮಾಡುವುದು? ಅಯ್ಯಪ್ಪ. ನಾರಾಯಣ ನಾರಾಯಣ. ಪಾರ್ಥ ಪಾರ್ಥ, ಭೀಮಸೇನನು ನೀನು ರಾಜ್ಯದಲ್ಲಿ ರಾಜ್ಯಭಾಗವನ್ನು ಕೇಳಿದವರಲ್ಲವೇ? ಈಗ ಆಸೆಯನ್ನು ಬಿಟ್ಟು ಈ ಕಿರುಕಗಾರುಡಿಗರಿಗೆ ರಾಜ್ಯವನ್ನು ಹೇಗೆ ಕೊಡುವಿರಾ? ನಾರಾಯಣ ನಾರಾಯಣ. ಶ್ರೀಕೃಷ್ಣನ ಮಾತಿಗೂ ಅಣ್ಣನ ಆಜ್ಞೆಗೂ ಪ್ರತಿಯಾಡಿ ದುರಹಂಕಾರದಿಂದ ನುಡಿದುದಕ್ಕೆ ನನಗೆ ತಕ್ಕ ಫಲವನ್ನು ಅನುಭವಿಸಿದನು. ಇನ್ನು ನಾನು ಈ ಗಾರುಡಿರಿಗೆ ಸೋತಿರುವನು, ನನ್ನ ನೇತಕ್ಕೆ ಹಂಗಿಸಿಕೊಳ್ಳುವನು. ಈ ಗಾರುಡಿರಿಗೆ ಕರುಣಾಶಾಲಿಯಾದ ಧರ್ಮನಂದನ ನನ್ನ ಅಪರಾಧವನ್ನು ಮನ್ನಿಸಿ ಈ ಗಾರುಡಿಗರಿಗೆ ಅರ್ಧ ರಾಜ್ಯ ಭಾಗವನ್ನು ಕೊಡುವುದೇ ನ್ಯಾಯವು. ಶಿಷ್ಯ ಮಕರವರ್ಮ, ಪಾಪ ಇವರ ಪಶ್ಚಾತ್ತಾಪವನ್ನು ನೋಡಿ ನನಗೆ ಬಹಳ ವ್ಯಸನವಾಗುತ್ತಿರುವುದು. ನನಗೂ ಹಾಗೆ ಕಾಣುತ್ತಿರುವುದು ಗುರುಗಳೇ. ಆದರೆ ಮಾತ್ರ ರಾಜ್ಯ ಭಾಗವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಗುರುಗಳೇ, ಈ ಪಶ್ಚಾತ್ತಾಪದಿಂದ ತಾವು ಈ ವಿಷಯದಲ್ಲಿ ತಾವು ಉದಾಸೀನರಾಗಿದ್ದೀರಿ.
ಅಣ್ಣ ಸ್ವಲ್ಪ ತಾಳು, ಈತನಿಗೆ ರಾಜ್ಯವನ್ನು ಎದೆಗೆ ಕೊಡಬೇಕು. ಈ ತುರಗವು ಮಾಯಾ ನಿರ್ಮಿತವಾಗಿರುವಂತೆ ಕಾಣುವುದರಿಂದ ಪಕ್ಷಿರಾಜನ ಅಂಶವೇ ಮುಖ್ಯವಾಗಿರುವುದರಿಂದ ಅಂತರಿಕ್ಷದಲ್ಲಿ ಹಾರುವುದು. ಪಕ್ಷಿವಾಹನನಾದ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಇದ್ದರೆ ಈ ತುರಗವನ್ನು ಈಗಲೇ ಎತ್ತಿಕೊಂಡು ಹೋಗಿ ಅಪಾಯವಿಲ್ಲದೆ ಹಿಂದಿರುಗಿ ಬಂದು ಈ ಗಾರುಡಿಗನ ಗರ್ಭಭಂಗ ಮಾಡುವೆನು. ಸಹದೇವ, ನೀನು ಪ್ರಾಣಿಶಾಸ್ತ್ರ ಕೋವಿದನಾದ್ದರಿಂದ ಅದರ ಲಕ್ಷಣಗಳನ್ನು ತಿಳಿದು ಹೇಳಬಲ್ಲೆಯ? ಪಾರ್ಥನಿಗೂ ಸಾಧ್ಯವಿಲ್ಲದ ಈ ಅಶ್ವವನ್ನು ಹತ್ತಿ ಸುಲಭವಾಗಿ ವಶಪಡಿಸಿಕೊಳ್ಳಲು ನಿನ್ನಿಂದ ಸಾಧ್ಯವೇ? ಮಾಧವನೇ ಕರುಣಿಸೋ ಜಯವ, ಮಾಧವನೇ ಕರುಣಿಸೋ ಜಯವ, ನಂಬಿದೆ ನಿನ್ನಯ ಅಂಬುಜನಾಭನೇ, ನಂಬಿದೆ ನಿನ್ನಯ ಅಂಬುಜನಾಭನೇ, ನಂಬಿಸಿ ಕಾಯೋ ಭಕ್ತರನ್ನು, ನಂಬಿಸಿ ಕಾಯೋ ಭಕ್ತರನ್ನು, ಮಾಧವನೇ ಕರುಣಿಸೋ ಜಯವಾ. ಅಣ್ಣ, ಏತಕ್ಕೆ ಸಾಧ್ಯವಿಲ್ಲ? ಈ ಶ್ರೀಕೃಷ್ಣ ಪರಮಾತ್ಮನು ನಂಬಿದವರನ್ನು ಕೈ ಬಿಡುವತಕ್ಕವನಲ್ಲ. ಪಾಂಡವ ಪ್ರತಿಷ್ಠಾಪಾಚಾರ್ಯನಾದ ಆತನನ್ನು ಭಕ್ತಿಯಿಂದ ಧ್ಯಾನಿಸಿ ಮಾಡುವ ಕಾರ್ಯದಲ್ಲಿ ನಾವು ವಿಫಲರಾಗುವುದೆಂದರೇನು? ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಮಾನ ಅವಮಾನವನ್ನು ಕಾಪಾಡುವ ಭಾರವು ನಿನ್ನದು. ಸರ್ವಶಕ್ತಿಯೂ ನಿನ್ನದು, ಸರ್ವಶಕ್ತಿಯೂ ನಿನ್ನದು. ಸರ್ವಕಾಲದಲ್ಲಿ ನಾವು ಮಾಡುವ, ಆದುದರಿಂದ ನಿನ್ನ ಪರಿಪೂರ್ಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿ ಈ ಯಶ್ವರಣ ಕಾರ್ಯದಲ್ಲಿ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುವೆನು. ಮಾಯಾ ತುರುಗದ ಮರ್ಮವನರಿತು, ಮಾಯಾ ತುರುಗದ ಮರ್ಮವನರಿತು, ಅದವನ್ನು ನಾನು ಮಾಧವನಾದಯದಿಂದಲೇ ನಾನು ಮಾಯಾ ತುರಗವ ಗೆಲ್ಲುವೆನು, ಮಾಯಾ ತುರಗವ ಗೆಲ್ಲುವೆನು. ಅಂಜಿಕೆ ಏತಕ್ಕೆ ಭಯವಿದ್ದೆ, ಅಂಜಿಕೆ ಏತಕ್ಕೆ ಭಯವಿದ್ದೆ, ನಂಬಿದ ಭಕ್ತರ ಕೈ ಬಿಡನು, ನಂಬಿದ ಭಕ್ತರ ಕೈ ಬಿಡನು. ಮಾಯಾ ತುರಗದ ಮರ್ಮವನರಿತು, ಮಾಯಾ ತುರಗದ ಮರ್ಮವನರಿತು, ಪದವನ್ನು ಮುರಿದು ತರುವೆನು, ಪದವನ್ನು ಮುರಿದು ತರುವೆನು. ಬಯಲಾಯ್ತು, ಇವ್ರಿಗೂ ಎಲ್ಲ ಬೆಲ್ಲ ಎಡೆ ಬಾ, ಹೋಗೋಣ, ಬೇಡ ಬಾ. ತಾಯಿ ಕೋಪಿಸಬೇಡ, ಸ್ವಲ್ಪ ಸಹಿಸು. ನಮ್ಮ ಪಾರ್ಥನ ನಿನ್ಗೆ ಪತಿ ಹೇಗಾದನು? ಹೇಗೆ ಪತಿಯಾದನು? ದಯವಿಟ್ಟು ತಿಳಿಸು. ಹೌದೇನು? ನಾನು ಹೇಳುವುದೇನು? ಅಮ್ಮ ಕೇಳುವಾಗ ಎಲ್ಲೆಲ್ಲಿ ಬಿದ್ದು ಅಂತ ಕೇಳಬಹುದು, ಕೇಳು. ಈ ನನ್ನ ಸಂಸ್ಥೆ ನೀನು ಬಿದ್ದಿದ್ದಲ್ಲ, ಈ ನನ್ನ ಸಂಸ್ಥೆಗೆ ಹೇಳು, ಹೇಳಿ ಅಮ್ಮಗೆ ಹೇಳು. ಪ್ರಿಯ, ನಿಜವಾಗೂ ಈ ಘೋರ ಕಾರ್ಯವನ್ನು ಹೊರಿಸಿದೆಯಾ? ನಾನು ಈ ಪಿಶಾಚ ಕಾರ್ಯವನ್ನು ಹೊರಿಸಲಿಲ್ಲ. ನೋಡಿದ ಕಡೆಗ ಈಗ ಸುಳ್ಳನ ಮುಚ್ಚ ನನ್ನ ಪ್ರಿಯನ್ನು ಸುಳ್ಳು ಹೇಳತಕ್ಕವನಲ್ಲ. ಸುಳ್ಳು ಹೇಳಲ್ಲ, ಮನೆ ಹೋಗು. ಅಯ್ಯ ಪಾಪಿ, ಸುಳ್ಳು ಹೇಳಲೇ. ಪಾಪ,
ಈ ಸೌಂದರ್ಯವನ್ನು ನೋಡಿ ಪಾರ್ಥ ಮಹಾರಾಜರು ತಾವಾಗಿ ಬಂದು ಈಕೆಯನ್ನು ಪ್ರಾರ್ಥಿಸಿರಬೇಕು. ನನ್ನನ್ನು ಏಕೆ ಹಂಗಿಸಿದ್ರು? ನಾನು ನೀನು ಒರಿಸಿದಾಗ ನಿನ್ನ ರೂಪವು ಹೀಗಿತ್ತೆ, ನೀನೇ ಹೇಳು. ತಗೋ, ಇಷ್ಟೊತ್ತು ಚೆನ್ನಾಗಿತ್ತು. ಈಗ ಈ ವಿಚಾರ ಹೆಂಗಂತ ನೋಡಪ್ಪ, ನೀನು ವರ್ಷಿದ್ದುಂಟ ಇಲ್ಲಪ್ಪ. ನೀನು ಸುಂದರಾಂಗಿ ಆಗಿದ್ದಾಗ ನಾನು ಒರಿಸಿದ್ದು ನಿಜ. ನಾನಂತರ ನಿರಾಕರಿಸಿ ನಿನ್ನ ಚಿತ್ರಹಿಂಸೆಗೆ ತಡೆಯಲಾರದೆ ನಾನು ನಿನ್ನಲ್ಲಿ ಸೇರಿದ್ದು ನಿಜ. ಏನು ಪಾರ್ಥ, ಇಂಥ ರಾಕ್ಷಸಿಯನ್ನು ವಿವಾಹ ಮಾಡಿಕೊಳ್ಳಲು ನಿನ್ನ ಮನಸ್ಸು ಹೇಗೆ ಒಪ್ಪಿತು? ಹಿಡಂಬಿಯನ್ನು ತಾವು ಮದುವೆಯಾದಾಗ ಈ ಮನಸ್ಸಿಗೆ ಹೆಂಗೆ ಒಪ್ಪದಂತಾಯ್ತು? ಎಲ್ಲವೋ ಸುಮ್ಮನಿರೋ, ದೊಡ್ಡವರನ್ನು ಹಾಗೆ ಹಂಗಿಸಬಾರದು. ಹಂಗಿಸಿಲ್ಲ ಗುರುಗಳ, ಇದ್ದಿದ್ದನ್ನು ಇದ್ದಂಗೆ ಹೇಳಿದ್ದೇನೋ. ನಾರಾಯಣ ನಾರಾಯಣ. ನಿಜ, ಭೀಮಸೇನನು ರಾಕ್ಷಸಿಯನ್ನು ಒರಿಸಿದ ಮೇಲೆ ತಮ್ಮ ನೇತಕ್ಕೆ ಒರಿಸಬಾರದೆಂದು ಪಾರ್ಥನು ಈ ರಾಕ್ಷಸಿಯನ್ನು ಒರಿಸಬಹುದು. ಅದರಲ್ಲಿ ದೋಷವೇನಿರುವುದು? ದ್ರೌಪದಿ ದೇವಿ, ಈ ನಿನ್ನ ಸವತೆಯನ್ನು ಕರೆದು ಉಪಚರಿಸು. ನಾರಾಯಣ ನಾರಾಯಣ. ಅಯ್ಯೋ ಪಾಪ, ಈ ರಾಜಕುಮಾರರು ಈಗ ದಿಕ್ಕೇದೆ ಬಂದಿರುವವರು, ಇದರಲ್ಲಿ ಸಂಕಟವಾಗುವುದು. ಪಾರ್ಥ ಮಹಾರಾಜರೇ, ಈ ಮಕ್ಕಳನ್ನು ಎತ್ತುಕೊಂಡು ಮುದ್ದಾಡಬಾರದೆ? ಪಾರ್ಥ, ನಾನು ನಿರ್ಭಾಗ್ಯನು. ಅಣ್ಣ, ನನ್ನ ನೇತಕ್ಕೆ ಹಂಗಿಸುವೆ? ನಾನು ನಿರ್ಭಾಗ್ಯನು. ದುರಾತ್ಮ, ಸಾಕು ನಿನ್ನ ಪ್ರಸಂಗವನ್ನು ಕೇಳಲಾರದು. ನಾನು ನಿನ್ನೊಡೆ ನಿರಕ್ಕಾಗಲ್ಲ. ಬಂದ್ಬಿಡು, ಆಗಲ್ಲ. ಎಲೆ ಈ ಮಂತ್ರವಾದಿಗಳಿರ, ನೀವು ಪರಮಶಕ್ತರೆಂದು ಕಾಣುವುದು. ಹೇಗಾದರೂ ನನ್ನನ್ನು ಈ ರಾಕ್ಷಸಿಯಿಂದ ಬಿಡುಗಡೆ ಮಾಡಬಾರದು. ನಿಮ್ಮ ಮಾಯಮಂತ್ರಗಳಿಂದ ಇವಳ ಬುದ್ಧಿಯನ್ನು ಹಿಂದಿರುಗಿಸಿ ಇವಳಿಗೂ ಕಾಮರೂಪಿಣಿ ನನ್ನನ್ನು ಕಂಡರೆ ಅಸಹ್ಯವಾಗುವಂತೆ ನಿಮ್ಮ ಮಾಯರೂಪದಿಂದ ಅವಳನ್ನು ಹಿಂದಿರುಗಿಸಿ. ಸ್ವಾಮಿ, ನಿಮಗೆ ಕೈ ಮುಗಿದು ಬಿಡುಕೊಳ್ಳುವೆನು. ತಾವಾಗಿ ಮಾಡಿಕೊಂಡಂತಹ ತಮ್ಮ ಕುಲದೈವವನ್ನು ಪ್ರಾರ್ಥಿಸಿ. ಪರಮಾತ್ಮ ಮಿತ್ರನೋ ಬಾಂಬೈದನೋ ಆದ ನೀನು ಆತನ ಕಷ್ಟದಿಂದ ಪಾರದಾಡಿಸು. ಅಯ್ಯೋ, ನಿನ್ನನ್ನು ನೋಡಿದ್ರೆ ನಮ್ಮ ಹತ್ರ ಮಾಯಶಕ್ತಿಗಳಿಂದ ಅಸಾಧ್ಯ ಕಾರ್ಯವನ್ನು ಮಾಡಿ ಇಬ್ರು ತಿನ್ಬೇಡ. ಲೋಕ ವಿಖ್ಯಾತ ವೀರನನ್ನು ದೈನ್ಯದಿಂದ ಪ್ರಾರ್ಥಿಸಿಕೊಳ್ಳುತ್ತಿರುವುದು. ಹೇಗಾದರೂ ಇವ್ರ ಕಷ್ಟವನ್ನು ಗುರುಗಳೇ, ಪಾಪ ಗುರುಗಳೇ, ಬಹಳವಾಗಿ ಬೇಡಿಕೊಳ್ಳುತ್ತಿರುವರು. ಇವರಿಗೆ ಹೇಗಾದರೂ ಮಾಡಿ ಸ್ವಲ್ಪ ಸಹಾಯ ಮಾಡಬಾರದೆ? ಆಗಲಿ ಆಗಲಿ ಸ್ವಾಮಿ, ಇದು ತಾವಾಗಿ ತಂದುಕೊಂಡಂತಹ ಕಷ್ಟವು. ತಾವು ತಮ್ಮ ಕುಲದೈವವನ್ನು ಪ್ರಾರ್ಥಿಸಿ. ಏ ಪಾರ್ಥ, ನಿನ್ನ ಬಿಡಲ್ಲ. ಭಕ್ತಿ ಅಲ್ವ ಹೆಂಗೇಳು? ಬಾವಗಾರೆ ದಾರಿ ಬಿಡ. ಈ ಗೋಳನ್ನು ನಾನು ನೋಡಕ್ಕಾಗಲ್ಲ. ಇವ್ರ ಮನೆಗೆ ಇರಕ್ಕಾಗಲ್ಲ. ಇವ್ರ ಮನೆಗೆ ಇರಕ್ಕಾಗಲ್ಲ. ಧರ್ಮನಂದ ಬಿಟ್ಬಿಡಲ್ಲಿಗೆ ಮಂಗಳಾರತಿ ಬಿಡಿ. ಎಲೆ ವತ್ಸೆ, ಧರ್ಮ ಪ್ರಾಪ್ತನಾದ ನಾನು ನಿನ್ನಲ್ಲಿ ಆಲೋಚಿಸಿ ಹೇಳುವೆನು. ಪೂಜ್ಯರೇ, ಧರ್ಮ ಸೂಕ್ತವನ್ನರಿತ ತಾವುಗಳು ತಮಗೆ ಅಪ್ಪಣೆ ಕೊಡಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನು ಪೂಜ್ಯರೇ. ಧರ್ಮಪುತ್ರ, ಇದಕ್ಕೆ ಉತ್ತರವನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲವಾಗಿದೆ. ಆದರೂ ಈಕೆಯ ಮಕ್ಕಳು ಈ ಅರಮನೆಯಲ್ಲಿಯೇ ಇರಿ. ಇಷ್ಟರಲ್ಲಿಯೇ ಶ್ರೀಕೃಷ್ಣ ಪರಮಾತ್ಮನು ನಿಮ್ಮನ್ನು ನೋಡಲು ಬರುವನೆಂಬುದಾಗಿ ನನ್ನೊಡನೆ ಹೇಳಿದರು. ಆತನು ಬಂದ ನಂತರ ಈ ಧರ್ಮವನ್ನರಿತು ಆತನೇ ತಿಳಿಸುವ. ನಿನಗೂ ನಿನ್ನ ಮಕ್ಕಳಿಗೂ ಉಚಿತವಾದ ಸೇವೆಗಳು ನಡೆಯುವು. ಅರಮನೆಗೆ ಬಂದ ಕಾರಣ ನಿನ್ನ ಗಂಡನ ಅರಮನೆಯ ಸಾಮ್ರಾಜ್ಯ ವೈಭವವನ್ನು ನೋಡಿಕೊಂಡು ಬಂಧುಗಳೆಲ್ಲರಿಗೂ ನಿನ್ನ ದರ್ಶನವನ್ನು ಕೊಟ್ಟು ನಿನ್ನ ಮಕ್ಕಳ ಲೀಲೆಗಳನ್ನು ಎಲ್ಲರಿಗೂ ತೋರಿಸಿ ಆನಂದಿಸು.
ಅನಂತರ ನಿನ್ನ ಇಷ್ಟ ಬಂದಂತೆ ಮಾಡಿಕೊಳ್ಳಿವಿ. ನಾರಾಯಣ ನಾರಾಯಣ. ಯಾಕಂದ್ರೆ ಎತ್ತು ಗುಡಿಸಲ್ಲ ಎಲೆ ವಸ್ಸೆ ಪೂಜ್ಯರ ಅಪ್ಪಣೆಯಂತೆ ನಡೆಯುವುದು ನಿನಗೆ ಶ್ರೇಯಸ್ಕರು. ದ್ರೌಪದಿ, ಇವಳನ್ನು ಅಂತಃಪುರಕ್ಕೆ ಕರೆದುಕೊಂಡು ಹೋಗು. ನ್ಯಾಯ ಅನ್ಯಾಯ ಬಂದು ಬಳಗವೆಲ್ಲವೋ ಪಾರ್ಥ ಮಹಾರಾಜರನ್ನು ನೋಡಿ, ರಾಣಿಯವರನ್ನು ನೋಡಿ, ಮಕ್ಕಳನ್ನು ನೋಡಿ ಆನಂದಪಡಿಸಿರಬೇಕು. ನಾರದರು ಸಂಸಾರಿಗಳಲ್ಲದಿದ್ದರು ಲೌಕಿಕ ತತ್ವಗಳನ್ನು ಬಲ್ಲವರು. ಬಹಳ ಚೆನ್ನಾಗಿರುವುದು. ಆಹಾ, ಇರಲಿ. ಎಲೆ ವತ್ಸೆ, ಪೂಜ್ಯರ ಅಪ್ಪಣೆಯಂತೆ ನಡೆಯುವುದು ನಿನಗೂ ಶ್ರೇಯಸ್ಕರವು. ದ್ರೌಪದಿ, ಇವರನ್ನು ಅಂತಃಪುರಕ್ಕೆ ಕರೆದುಕೊಂಡು ಹೋಗು. ಗರುಡಿಗರ, ಇದೋ ನೋಡಿ ನಿಮ್ಮ ಕುದುರೆ ಗತಿಯೇನಾಗಿರುವುದು. ಆಯಾಸ ಮಿತಿ ಮೀರಿ ಬುಸುಗುಟ್ಟುತ್ತಿರುವುದು, ಬಾಯಲ್ಲಿ ನೊರೆ ಉಂಡೆಗಳಾಗಿ ಬೀಳುತ್ತಿರುವುದು. ಎಲ್ಲಿ ಕುದುರೆ ಗತಿ ಏನಾಗಿರುವುದು ಎಂದು ನೋಡಿದಿರಾ? ಯಾಕಡೆ ಬಿಡ್ಬೇಕಾ? ಎಲ್ಲ ಹುಡುಗರ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹದಿಂದಾಗಿ ಈ ಕುದುರೆಯನ್ನು ಬಹುದೂರವಾಗಿ ಓಡಿಸಿಕೊಂಡು ಹೋಗಿ ಹಿಂದಿರುಗಿ ಬಂದಿರುವೆನು. ಈಗ ಏನು ಹೇಳಿವಿರಿ? ಎಲೆ ಗಾರ್ಡಗರೇ, ನಿಮ್ಮಂತಹ ಯಂತ್ರ ಮಂತ್ರ ಶಕ್ತಿ ಚಾತುರ್ಯಗಳು ಕಲಾಕೌಶಲ್ಯವನ್ನು ಪಡೆದಿರುವ ಗಾರ್ಡಿಗರನ್ನು ನಾವೀವರೆಗೂ ನೋಡಿಯೇ ಇರಲಿಲ್ಲ. ನೀವು ಒಂದರಲ್ಲಿ ಸೋತೆವೆಂದು ಹೇಳಿದ್ದು ನಿಮ್ಮ ಕೌಶಲ್ಯಕ್ಕೆ ಮೆಚ್ಚಿ ಎಷ್ಟು ಮರ್ಯಾದೆಯನ್ನು ಕೊಟ್ಟರೂ ಸಾಲದು. ಸಹದೇವ, ಇವರಿಗೆ ಉತ್ತಮವಾದ ಬಹುಮಾನವನ್ನು ಕೊಡಲು ಏರ್ಪಡಿಸು. ಭೀಮಸೇನ, ಭೀಮಾರ್ಜುನರೇ, ಭೀಮಸೇನ, ಪಾರ್ಥ, ಏನಿದು ಈ ದಿನ ಈ ವಿಚಾರವು ಹೀಗಾಯಿತಲ್ಲ? ನಕುಲ ಸಹದೇವರು ಏನೂ ಅರಿಯದ ಬಾಲಕರೆಂತಲೂ ಭಾರತ ಯುದ್ಧದಲ್ಲಿ ಅವರ ಸಹಾಯವು ಏನೂ ಪ್ರಯೋಜನವಾಗಲಿಲ್ಲವೆಂತಲೂ ಶ್ರೀಕೃಷ್ಣ ಪರಮಾತ್ಮನು ಅವರನ್ನು ಮಂತ್ರತ್ವಕ್ಕೆ ನೇಮಿಸಿದ್ದು ಅನ್ಯಾಯವೆಂತಲೂ ನೀವು ಹೇಳಿದಾಗ ಅದನ್ನು ನಾನು ಚೆನ್ನಾಗಿಯೇ ನಂಬಿದ್ದೇನೆ. ಪಾರ್ಥ, ನೀನು ನಿನ್ನ ಪತ್ನಿ ಪುತ್ರಗಳಲ್ಲಿ ಇನ್ನು ಎಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗಿರುವುದು ನನಗೆ ತಿಳಿಯದು. ನೀವು ಶ್ರೀಕೃಷ್ಣ ಪರಮಾತ್ಮನನ್ನು ದೂರಿದ ಫಲವು. ಈಗ ನಿಮಗೆ ಕುಶಲವು ಉಂಟಾಗುವಂತೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥಿಸಿ ಶ್ರೇಯಸ್ಸನ್ನು ಪಡೆಯಿರಿ. ಪೂಜ್ಯರೇ, ನನ್ನ ಅಪರಾಧವು ಅಜ್ಞಾನವು ಈಗ ನನಗೆ ಗೋಚರಕ್ಕೆ ಬಂತು. ಶ್ರೀಕೃಷ್ಣ ಪರಮಾತ್ಮನು ಜಗನೇ ಮಗನಾದ ಶ್ರೀಮಾನ್ ನಾರಾಯಣನೆಂಬುದನ್ನು ಮರೆತು ಇಂತಹ ಅವಮಾನವನ್ನು ಅನುಭವಿಸಿದೆನು. ಇನ್ನು ದ್ವಾರಕಿಗೆ ಹೋಗಿ ಆತನ ಪಾದಗಳ ಮೇಲೆ ಆತನನ್ನು ಕ್ಷಮೆಯನ್ನು ಬೇಡುವೆನು. ಶ್ರೀಕೃಷ್ಣ ಪರಮಾತ್ಮನು ವಿರಾಟ ಸ್ವರೂಪನೆಂಬುದು ಪ್ರತ್ಯಕ್ಷವಾಗಿ ನೋಡಿ ಆತನಿಂದ ಉಪದೇಶವನ್ನು ಪಡೆದು ವಿಜಯ ವಿಖ್ಯಾತನಾದ ಬಂದಿದ್ದ ನಾನು ಕ್ಷತ್ರಿಯ ವರ್ಗಕ್ಕೆ ಸೇರಿದ್ದ ಇಂತಹ ಮಹಾಪಾಪ ದುಃಖಗಳನ್ನು ಅನುಭವಿಸಿದ್ದೇನೆ. ಇಂತಹ ಪಾಪಗಳಿಗೆ ಗುರಿಯಾದೆನು. ಇಂದು ನನಗೆ ಜ್ಞಾನೋದಯವಾಯಿತು. ಶ್ರೀಕೃಷ್ಣನ ಪರಮಾತ್ಮನ ನೋಡಿ ಆತನ ಪಾದಗಳ ಮೇಲೆ ನನ್ನ ಈ ಮಸ್ತಕವನ್ನಿಟ್ಟು ಕ್ಷಮೆಯನ್ನು ಬೇಡಿದಲ್ಲಿ ಪಾಪದಿಂದಲೂ ದರ್ಶನದಿಂದಲೂ ಮುಕ್ತನಾಗಲಾರೆ. ಆದ ಕಾರಣ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನ ಪರಮಾತ್ಮನ ಪಾದಕ್ಕೆ ಶರಣಾಗತನಾಗಿ ನಾನು ಮಾಡಿದ ಅಪರಾಧಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಪರಿಗಣಿಸಿ ಬೇಡಿಕೊಳ್ಳುವೆ. ನಾರಾಯಣ ನಾರಾಯಣ. ಭೀಮಾರ್ಜುನರೇ, ನೀವು ವಿವೇಕಶಾಲಿಗಳಾದ ನಿಮಗೆ ಈ ಪಶ್ಚಾತ್ತಾಪವು ಉಚಿತವು. ಶ್ರೀಕೃಷ್ಣ ಪರಮಾತ್ಮನು ಭಕ್ತರು ಸ್ಮರಿಸಿದ ಸ್ಥಳದಲ್ಲಿಯೇ ಇರತಕ್ಕದ್ದು. ಆದುದರಿಂದ ನೀವು ಸ್ತೋತ್ರ ಮಾಡಿ ಆತನನ್ನು ಪ್ರಾರ್ಥಿಸಿದರೆ ನಿಮ್ಮ ಇಷ್ಟಾರ್ಥಗಳು ಫಲಿಸುವು. ನಾರಾಯಣ ನಾರಾಯಣ. ಕಂಡು ಕಂಡು
ಪಾಂಡುನಂದನರೇ, ಪಾಂಡವ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡೆದಿರುವ ನಾನು ನಿಮ್ಮನ್ನೆಂದಿಗೂ ಸ್ಥಿರ ಕಷ್ಟಗಳಿಗೆ ನೋಡುವುದಿಲ್ಲ. ನೀವು ಅಜ್ಞಾನಾಂಧಿಕಾರಗಳಲ್ಲಿ ಮುಳುಗಿದ್ದ ಸಮಯದಲ್ಲಿ ನಾನು ಹೀಗೆ ನಿಮ್ಮನ್ನು ಮಾರ್ಗ ತಪ್ಪಿದ ಕಾಲದಲ್ಲಿ ನಿಮ್ಮನ್ನು ಪರೀಕ್ಷಿಸಿದನಷ್ಟೇ. ನಿಮ್ಮನ್ನು ಎಂದಿಗೂ ಸ್ಥಿರ ಕಷ್ಟಕ್ಕೆ ದೂಡುವವನಲ್ಲ. ನಿಮಗೆ ಮಂಗಳವಾಗಲಿ. ಪರಮಾತ್ಮ, ಸರ್ವಕಾಲದಲ್ಲಿ ನಮ್ಮನ್ನು ಕೈಬಿಡದೆ ಕಾಪಾಡು ಪರಮಾತ್ಮ. नाटक मंडली जय। बोलो श्री कृष्ण परमात्मा की जय। माता मारम्मा ताई की जय। माता बटलदम्मा ताई की जय। बोलो भारत माता की जय।